ತಂದೆಯವರು ಅಂತ ಹೇಳಿದರೆ ನಮ್ಮದೊಂದು ಮಾನಸ ಗುರುಗಳಂತಾರೆ. 2 ರೀತಿಯ ಭಾಷೆ ಇದೆ, ಒಂದು ಲೋಕ ಭಾಷೆ ಮತ್ತೊಂದು ಪರಮಹಂಸ ಭಾಷೆ. ನಾವು ಆ್ಯಕ್ಟಿಂಗ್ ಎಲ್ಲ ಮಾಡಬಾರ್ದು ಯಾವತ್ತೂ ಕೂಡ, ನಮ್ಗೆ ಏನು ಅನಿಸ್ತದೆ ಅದು ಮಾತಾಡ್ತೀವಿ. ಈಗ ನೀವು ಮದುವೆ ಆಗಿದ್ದೀರಾ? ಈಗ ನಾನು ನಿಮ್ಮ ಹತ್ರ ಮಾತಾಡುವ ಕೈ ಮುಚ್ಚಿಕೊಂಡು ಮಾತಾಡಿದ್ರೆ ನಿಮ್ಗೆ ಏನೊಂದು ಇಂಟ್ರೆಸ್ಟ್ ಬರ್ತದೆ, ಏನಿದೆ ಕೈಯಲ್ಲಿ, ನಿಮಗೆ ದಮ್ಮಿದ್ರೆ ನಿಮಗೆ ಧೈರ್ಯ ಇದ್ದರೆ ನನ್ನನ್ನು ಮಾಡಂತ ಹೇಳಿದರೆ ಅವ್ರನ್ನು ಮಾಡಲೇಬಾರ್ದು. ಅವ್ರೇನು ಚನ್ನಮಲ್ಲಿಕಾರ್ಜುನ ದೇವನ? ಒಳ್ಳೇದು ಮಾಡಿದರೆ ಇಡೀ ಊರಿಗೆ ಹೇಳ್ಕೊಂಡು ತಿರುಗ್ತೀರಿ, ಕೆಟ್ಟದ್ದು ಮಾಡಿದರೆ ಒಳಗೆ ಇಟ್ಕೊಳ್ತೀರಿ, ಯಾರಿಗೆ ಗೊತ್ತಾಗಬಾರ್ದು ಅಂತ, ಅದು ಹೊರಗೆ ಬರ್ತದೆ. ನಿಮಗೆ ಈ ಭೂಮಿ ಸೃಷ್ಟಿ ಅದ್ರ ಮೇಲೆ ಕುತೂಹಲ ಮೂಡಲಿಕ್ಕೆ ಕಾರಣ ಏನು? ಅನಯೇವ ಮನುಷ್ಯಾನ ಕಾರಣಂ ಬಂಧ ಮೋಕ್ಷಯು. ಎಲ್ಲ ಗುರುಗಳು ಫೇಕ್, ನೀವು ಒಬ್ಬರೇ ಸಿಕ್ಕಿದ್ದೀರಿ ನನಗೆ. ನಾನು ಅಂತಾರೆ ನಂಬರೇ ಬ್ಲಾಕ್ ಮಾಡೋದು. ನೀವು ಪತ್ರಕರ್ತರು ಎಲ್ಲ ಸಿಕ್ಕಾಕಿಸ್ಲಿಕ್ಕೆ ನೋಡ್ತೀರಿ, ನಾನು ಸಿಕ್ಕಾಕೊಳ್ಳೋದು. ಮಧ್ಯರಾತ್ರಿ ಸ್ಮಶಾನದಲ್ಲಿ ಎದೆಯ ಮೇಲೆ ಕೂತು ಎದುರು ಚಿತೆ ಉರಿತುಂಟು, ಕಪಾಲವನ್ನು ಹಾಕ್ಕೊಂಡು ಕೈಯಲ್ಲಿ ಕಪಾಲ ಇಟ್ಕೊಂಡು ನೀವು ಕೂತಾಗ ಭಯ ಮಾತ್ರ ಬರುವುದು. ಹಾರ್ಮೋನ್ಸ್ ತಯಾರಾಗುವ ಟೈಮಲ್ಲಿ ನಾವೆಲ್ಲ ರಿಸ್ಟ್ರಿಕ್ಷನ್ ಮಾಡಿ ಕೂರಿಸ್ತಿರ್ತೇವೆ ಮನೆಯಲ್ಲಿ. ಮತ್ತೆ 35 ವರ್ಷ 40 ವರ್ಷ ದೇಹ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುವಾಗ ಮದುವೆ ಮಾಡ್ತಾರೆ. ಕಾಲೇಜಿಗೆಲ್ಲ ಹೋಗುವಾಗ ಹಣ ಇಲ್ಲದಿದ್ದರೆ ಕೂಡ ಬೆಂಗಳೂರು ತಗೊಳ್ತಿದ್ವಿ. ಈಗ ನಾನೊಂದು ಲೆವೆಲ್ಗೆ ಹೋಗಿ ನಿಮ್ಮನ್ನು ನೋಡಿದರೆ ನನಗೆ ಅದು ಕಾಣ್ತದೆ. ಅದರ ಅರ್ಥ ನಿಮ್ಮ ಹಿಂದೆ ಈಗ ನಿಮ್ಮ ಅಪ್ಪ ಅಂತ ಕಂಡ್ರೆ ನಿಮ್ಮ ಅಪ್ಪ ಇದ್ದಾರೆ ಅಂತಲ್ಲ, ಆ ಮೆಮೊರಿ ನಿಮ್ಮಲ್ಲಿದೆ, ಈ ರೀಸನ್. ಸೊ ಅದಕ್ಕೆ ಭೂತ ಅಂತ ಹೆಸರು ಕೊಟ್ಟದ್ದು ನೋಡಿ, ಭೂತಕಾಲದ ಮೆಮೊರಿ ಅದು. ಆಗ ನಮಗೆ ಪಿಕ್ಚರ್ ರೂಪದಲ್ಲಿ ಕಾಣ್ತದೆ. ಕೆಲವರು ಅಲ್ಲೇ ಸ್ಟಕ್ ಆಗ್ತಾರೆ. ನಿಮಗೆ ಭೂತದ ಉಪದ್ರ ಇದೆ, ನಿನ್ನೊಟ್ಟಿಗೆ ಅಪ್ಪ ಇದ್ದಾನೆ, ನಿನ್ನೊಟ್ಟಿಗೆ ನಾಗ ಇದ್ದೆ, ನಿನ್ನೊಟ್ಟಿಗೆ ಪ್ರೇತ ಇದ್ದೆ. ಅರ್ಥ ಆಗ್ತುಂಟಲ್ವಾ? ಪಿಕ್ಚರ್ ಲ್ಯಾಂಗ್ವೇಜ್ ಅದು, ಸಬ್ಕಾನ್ಷಿಯಸ್ ಲೆವೆಲೇ ಲ್ಯಾಂಗ್ವೇಜೇ ಪಿಕ್ಚರ್ ಲ್ಯಾಂಗ್ವೇಜ್. ಅದಕ್ಕೆ ಹೇಳೋದು ಚಿತ್ರಗುಪ್ತ ಅಂತ. ನೋಡಿ ಎಷ್ಟು ಅದ್ಭುತ ಎಲ್ಲ ಸ್ಟೋರಿ ಅಂತ ಹೇಳಿದರೆ, ಯಮ ಅಂತ ಹೇಳಿದರೆ ನಿಯಮ ಪ್ರಕೃತಿದ್ದು. ಆ ನಿಯಮದ ಎದುರು ನಾವು ನಮ್ಮ ದೇಹ ಕಳೆದಾಗ, ನಾವು ಆ ಟ್ರಾನ್ಸ್ಲೇಟಿಗೆ, ನಾವು ಆ ಇಲ್ಯೂಷನ್ ಲೆವೆಲ್ಗೆ ಹೋದಾಗ ನಮಗೆ ನಮ್ಮದೇ ಕಾಣುವುದಿಲ್ಲ ಸ್ಟೋರಿ. ಅದನ್ನೆಲ್ಲ ರೆಕಾರ್ಡ್ ಇಡ್ತಾನೆ ಚಿತ್ರಗುಪ್ತ ಅಂತ. ಯಾರು ಚಿತ್ರಗುಪ್ತ ಅಂತ ಹೇಳಿದರೆ? ಚಿತ್ರ ಅಂತ ಹೇಳಿದರೆ, ಗುಪ್ತ ಅಂತೇಳಿ ಸೀಕ್ರೆಟ್ ಆಗಿಟ್ಟ ಪಿಕ್ಚರ್ಸ್ ಎಲ್ಲ ಉಂಟಲ್ವ, ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಳ್ಳೇದು ಮಾಡಿದರೆ ಇಡೀ ಊರಿಗೆ ಹೇಳ್ಕೊಂಡು ತಿರುಗ್ತೀರಿ, ಕೆಟ್ಟದ್ದು ಮಾಡಿದರೆ ಒಳಗೆ ಇಟ್ಕೊಳ್ತೀರಿ, ಯಾರಿಗೆ ಗೊತ್ತಾಗಬಾರ್ದು ಅಂತ, ಅದು ಹೊರಗೆ ಬರ್ತದೆ. ಅದನ್ನು ಚಿತ್ರಗುಪ್ತ ಲೆಕ್ಕ ಇಟ್ಟಿರ್ತಾನೆ. ಅದು ಯಮನ ಎದುರಿಗೆ ಹೋಗ್ತದೆ ನಿಯಮಕ್ಕೆ. ಅಲ್ಲಿ ನಿಮಗೆ ಸ್ವರ್ಗ ನರಕ ಪ್ರಾಪ್ತಿ ಆಗ್ತದೆ. ಸ್ವರ್ಗ ನರಕ ಅಂತ ಹೇಳಿದರೆ ನೋಡಿ, ನೀವು ತುಂಬ ಟೆನ್ಷನಲ್ಲಿ, ಸಾಲದಲ್ಲಿ, ಯಾರಿಗಾದ್ರೂ ಮೋಸ ಮಾಡಿದರೆ, ಏನಾದರೂ ಮಾಡಿದರೆ, ನಿಮ್ಮ ತಲೆಯಲ್ಲಿ ಅದೇ ಇದ್ದಾಗ, ಮಲಗಿದಾಗ ನಿಮಗೆ ಅಂಥದ್ದೇ ಕನಸು ಬರ್ತದೆ. ಯಾರಾದರೂ ಓಡಿಸ್ಕೊಂಡು ಹೋಗೋದು, ಬೆತ್ತಲ್ಲಿ ನಡ್ಕೊಂಡು ಹೋಗೋದು, ಎಲ್ಲ ನಿಮ್ಮನ್ನು ನೆಗಡೋದು, ಏನೇನೆಲ್ಲ ಕನಸು ಬರ್ತದೆ. ತುಂಬ ಖುಷಿಯಾಗಿದ್ದರೆ ಆರಾಮದಲ್ಲಿ ತಿನ್ನುವುದು, ಊಟ ಮಾಡೋದು, ಮಲಗುವುದು, ಫ್ರೆಂಡ್ಸ್, ಜಾಲಿ ಎಲ್ಲ ಬರ್ತದೆ. ಇದನ್ನೇ ಸ್ವರ್ಗ ನರಕ ಅಂತೇಳಿ. ಸ್ವರ್ಗದಲ್ಲಿ ಇರೋದೇನು? ಡ್ಯಾನ್ಸು, ತಿನ್ನಲಿಕ್ಕೆ, ಕುಡಿಲಿಕ್ಕೆ, ಯಾರು ಬೈಯೋದಿಲ್ಲ, ಏನಿಲ್ಲ, ಯಾರು ಯಾರಿಗೆ ದ್ವೇಷ ಮಾಡೋದು. ನರಕದಲ್ಲಿ ಎಲ್ಲ ಫ್ರೈ ಮಾಡ್ತಾ ಇದ್ದಾರೆ, ಎಲ್ಲ ಸ್ಟೇಟ್ ಆಫ್ ಮೈಂಡ್ ಅದು. ಎಲ್ಲ ಇಷ್ಟೇ ವಿಷಯ. ಅದೇ ಹೇಳಿದಲ್ವ, ಅದನ್ನು ಅರ್ಥ ಮಾಡಿಕೊಂಡಾಗ ಆ ಲೆವೆಲ್ಗೆ ಹೋಗೋದು, ಅವಧೂತ ಲೆವೆಲ್ಗೆ. ಇಲ್ಲದಿದ್ದರೆ ಎಲ್ಲ ಸ್ಟೋರಿ. ಸ್ಟೋರಿ ಜನರಿಗೆ ಇಷ್ಟ, ಹೇಳ್ಬೇಕೇನಾದ್ರು. ಇಲ್ಲದೆ ಅವನಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ನನ್ನ ಹತ್ರ ಕೆಲವರು ಕೇಳ್ತಾರೆ, ಇದು ಈಗ ಆಗ್ತುಂಟು, ಏನು ಕಾರಣ ಅವನೇ ಕಾರಣ. ಅದನ್ನು ಸಿಂಪಲ್ ಒಂದು ಚೇಂಜ್ ಮಾಡಿದರೆ ಎಲ್ಲ ಚೇಂಜ್ ಆಗ್ತದೆ ಅವನಿಗೆ. ಬಟ್ ಅವನಿಗೆ ತಲೆಗೆ ಹೋಗೋದಿಲ್ಲ. ಏನಾದರೂ ಹೇಳಬೇಕು, ನೀನು ಅದು ಮಾಡು, ನೀನು ಇದು ಮಾಡು, ಅಲ್ಲಿ ಭೂತ ಬಂದಿದೆ, ಅದು ಪ್ರೇತ ಬಂದಿದೆ, ನಿನ್ನ ಪಿತೃಗಳ ದೋಷ ಇದೆ, ಇಂಥದ್ದು ಹೇಳಿದರೆ ಜನರಿಗೆ ಖುಷಿ. ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಲ್ಲರೂ ಮಾತಾಡ್ತಿದ್ರೆ ಪಿತೃದೋಷ ಇದೆ, ಅದಕ್ಕೆ ಪರಿಹಾರ ಮಾಡಿಸ್ಕೋಬೇಕು ನೀವು ಅಂತ ಹೇಳ್ತಾರೆ ಅಲ್ಲ. ಅದು ಈಗ ನಾನು ಮಾಡಿಸಿಲ್ಲ, ಏನಾಗಿದೆ ನನಗೆ? ನೀವು ಯಾವುದನ್ನು ಹೊರಗೆ ನೀವು ಎಷ್ಟು ಬೇಕಾದರೂ ಹೇಳ್ಬೋದು. ಈಗ ನೀವು ಹೇಳ್ತೀರಿ, ಎಲ್ಲರ ಹತ್ರ ಮಾತಾಡಿದರೆ, ಮಾಮೂಲಿ ಒಂದು ಯಾರಾದರೂ ಟೀನೇಜರ್ಸ್ ಹತ್ರ ಮಾತಾಡಿದರೆ, ಈಗಿನ ಕಾಲದಲ್ಲಿ ಕೂಡ ಭೂತ ಪ್ರೇತ ನಂಬ್ತೀರಾ, ಹಾಗೆ ಎಲ್ಲ ಸ್ಟೋರಿ ಹೇಳ್ತಾರೆ, ಹೌದಲ್ವಾ? ಅದೇ ರಾತ್ರಿ 12 ಗಂಟೆಗೆ ಸ್ಮಶಾನ ಹತ್ರ ತಗೊಂಡೋಗಿಬಿಟ್ರೆ ಯಾಕೆಂತೇಳಿ, ಬಾಯಿಂದ ಮಾತಾಡೋದು ಬೇರೆ, ಒಳಗಿಂದ ಫೀಡ್ ಏನಾಗಿದೆ ಆ ವೈಬ್ರೇಷನನ್ನು ತಗೊಳ್ಳೋದು ಯೂನಿವರ್ಸ್. ಅಲ್ಲಿಂದ ನಿಮ್ಗೆ ಹೊರಡೋದು. ನೀವು ದುಃಖದ ಪಿಕ್ಚರ್ ನೋಡಿ ಅಲ್ಲಿ 300 ರೂಪಾಯಿ ಕೊಟ್ಟು ಆಳ್ತಾ ಬಂದು ಖುಷಿ ಪಡ್ತೀರಾ ಅಂತ ಹೇಳಿದ್ರೆ, ಸಬ್ಕಾನ್ಷಿಯಸ್ ಮೈಂಡ್ ತಿಳ್ಕೊಳ್ತದೆ ಇವನಿಗೆ ದುಃಖ ಇಷ್ಟ ಅಂತ, ಅಂಥದ್ದೇ ಮಾಡ್ತದೆ. ಅದಕ್ಕೆ ಹೇಳೋದು, ಯಾರಾದರೂ ತುಂಬ ಹೇಳ್ತಿದ್ರೆ, ನನಗೆ ತುಂಬ ಎಲ್ಲರೂ ನನಗೆ ಜೀವನದಲ್ಲಿ ಮೋಸ ಮಾಡಿದ್ರು, ನನಗೆ ಪ್ರೀತಿಸಿದವ ಕೂಡ ಕೈ ಕೊಟ್ಟ ಅಂತ ಹೇಳಿದರೆ, ನೀವು ಖುಷಿಯ ಇದು ಬೇಸರ ಆಗಿ ಅವಳ ಮೇಲೆ ಇದು ಮಾಡಿ ಅವಳಿಗೆ ಲೈಫ್ ಕೊಡು ಅಂತೇಳಿ ಹೋಗ್ಬಾರ್ದು ಹತ್ರ, ತಪ್ಪಿ ಕೂಡ. ಯಾಕೆ ಅಂತ ಹೇಳಿದರೆ, ಅವಳ ಅಲ್ಲಿಂದ ಅಷ್ಟು ವೈಬ್ರೇಟ್ ಮಾಡ್ತಾ ಇರ್ತಾಳೆ. ಅವಳಿಗೆ ಎಲ್ಲರೂ ಕೆಟ್ಟವರೇ ಕೈ ಕೊಡೋ, ನೀವು ಕೂಡ ಕೈ ಕೊಡ್ತೀರಿ ಮತ್ತೆ. ಯಾಕೆಂದರೆ ನಿಮಗೆ ಆ ವೈಬ್ರೇಷನ್ ಕ್ಯಾಚ್ ಆಗ್ತದೆ. ನೆಗೆಟಿವ್ ವೈಬ್ರೇಷನ್ ತುಂಬ ಇದಿರ್ತದೆ, ಸ್ಟ್ರಾಂಗ್ ಇರ್ತದೆ. ಮತ್ತು ಕೆಲವರು ಹೇಳ್ತಾರೆ, ಎಲ್ಲ ಗುರುಗಳು ಫೇಕ್, ನೀವು ಒಬ್ಬರೇ ಸಿಕ್ಕಿದ್ದೀರಿ ನನಗೆ. ನಾನು ಅಂತಾರೆ ನಂಬರೇ ಬ್ಲಾಕ್ ಮಾಡೋದು. ಅಂದರೆ ಎಲ್ಲ ಫೇಕ್, ನಾನು ಕೂಡ ಫೇಕೇ ಆಗ್ತೇನೆ ಮತ್ತೆ ಅವರಿಗೆ. ನೀವು ಯಾವ ರೀತಿ ವೈಬ್ರೇಟ್, ಮನಯೇವ ಮನುಷ್ಯಾನ ಕಾರಣಂ ಬಂಧ ಮೋಕ್ಷಯೋ. ಮನಯೇವ ಮನುಷ್ಯನ, ಅದೇ ಮನಸ್ಸಿನಿಂದಾಗಿ ಮನುಷ್ಯ ಇರುವಂಥದ್ದು. ಸೊ ಎಲ್ಲ ಮನಸ್ಸಿನ ಆಟ. ಮನಸ್ಸಿಲ್ಲದೆ ನೋಡಿ, ನಮನ ಅಂತ ಹೇಳ್ತಾರೆ ನಮಸ್ಕಾರ ಮಾಡೋದಕ್ಕೆ. ನಮ್ಮಲ್ಲಿ
ಯಾರನ್ನು ನೋಡಿದರೂ ನಮನ ಭಾರತದಲ್ಲಿ ಸಿಸ್ಟಮ್ ಬಂದಿದೆ. ಒಂದು ಕಲ್ಲು ನೋಡಿದರೆ, ಮರ ನೋಡಿದರೆ, ಗಿಡ ನೋಡಿದರೆ, ಮನುಷ್ಯರನ್ನು ನೋಡಿದರೆ, ದೇವರನ್ನು ನೋಡಿದರೆ, ಎಲ್ಲರಿಗಿದೆ ಅಲ್ವಾ? ಅದರ ಅರ್ಥ ಏನು? ಮನ. ಈ ಮನಸ್ಸು ಎನ್ನುವುದು ಇಲ್ಲದಿದ್ದರೆ ನೀನು ಮತ್ತು ನಾನು ಒಂದೇ, ಯಾವುದು ಬೇರೆ ಅಲ್ಲ, ಎಲ್ಲ ಒಂದೇ. ಬಟ್ ಆ ಲೆವೆಲಿಗೆ ಹೋದಾಗ ಅದು ಹುಲಿ ಹತ್ರ ಇರುವುದು ಅದೇ, ಹಾವಿನ ಹತ್ರ ಇರುವುದು ಅದೇ, ಶತ್ರುವಿನ ಹತ್ರ ಇರುವುದು ಅದೇ, ಎಲ್ಲರ ಹತ್ರ ಇರುವುದು ಅದೇ ಗೊತ್ತಿರಬೇಕು ಇಲ್ಲಿ. ಬಟ್ ವ್ಯವಹಾರ ಜ್ಞಾನದಲ್ಲಿ ಹುಲಿ ಹತ್ರ ಮಲಗಬಾರ್ದು ಅಂತ ಕೂಡ ಗೊತ್ತಿರಬೇಕು. ನಮ್ಮಲ್ಲಿ ಭಾರತದಲ್ಲಿ ಸಮಸ್ಯೆ ಆದದ್ದು ಏನಂತ ಹೇಳಿದರೆ, ನಮಗೆ ವ್ಯವಹಾರ ಜ್ಞಾನ ಇಲ್ಲ, ಎಲ್ಲರೂ ಒಂದೇ ಅಂತ ಮಾಡಿ ನಮ್ಮನ್ನು 1000 ವರ್ಷ ಯಾರ್ಯಾರು ಬಂದು ಆಳಿದ್ದು. ವ್ಯವಹಾರ ಜ್ಞಾನ ಕೂಡ ಗೊತ್ತಿರಬೇಕು. ಹನುಮಂತ ಧ್ಯಾನಕ್ಕೆ ಕೂತ್ಕೊಳ್ತಾರೆ, ಹೌದಲ್ವಾ? ಹನುಮಂತನಷ್ಟು ದೊಡ್ಡ ಭಕ್ತ ಯಾರಿದ್ದಾರೆ? ನಮ್ಮಲ್ಲೆಲ್ಲ ಭಕ್ತಿ ಅಂತ ಹೇಳಿದರೆ ಈಗ ಕೂತ್ಕೊಳ್ಬೇಕು, ಹೌದಲ್ವಾ? ಮನುಷ್ಯರಲ್ಲ. ಹನುಮಂತನಷ್ಟು ಭಕ್ತ ಯಾರಿದ್ದಾರೆ? ಅವರಿಗೆ ಕೂಡ ಹಾಗೆ ಕೂತ್ಕೊಳ್ಬೋದಲ್ವಾ? ಇಲ್ಲ, ಧ್ಯಾನಕ್ಕೆ ಕೂತಿರ್ತಾರೆ, ಬಾಲ ಗದ್ದೆಯ ಮೇಲೆ ಇರ್ತದೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣೋ, ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಇರ್ತಾನ, ಯತ್ರ ಪಾರ್ಥೋ ಧನುರ್ಧರ, ನರ ಮತ್ತು ನಾರಾಯಣ ಅಂತ ಹೇಳುವುದು ನಮ್ಮ ದೇಹದಲ್ಲಿ ಆತ್ಮ ಮತ್ತು ಪರಮಾತ್ಮವನ್ನು. ಅಲ್ಲಿ ಎಲ್ಲಿ ಯತ್ರ ಯೋಗೇಶ್ವರ ಕೃಷ್ಣ, ಈ ಜ್ಞಾನ ಇರಬೇಕು ನಿಮಗೆ. ಅದರೊಟ್ಟಿಗೆ ಯತ್ರ ಪಾರ್ಥೋ ಧನುರ್ಧರ, ಒಬ್ಬ ಧನುರ್ಧಾರಿಯಾದ ಲೋಕ ವ್ಯವಹಾರ ಗೊತ್ತಿದ್ದವನು ಇರಬೇಕು. ಅಲ್ಲಿ ತತ್ರ ಶ್ರೀ, ಅಲ್ಲಿ ಸಂಪತ್ತಿರ್ತದೆ, ವಿಜಯ ಇರ್ತದೆ. ಇಲ್ಲದಿದ್ದರೆ ನೀವೆಲ್ಲ ಅಧ್ಯಾತ್ಮ ಎಲ್ಲರೂ ಒಂದೇ ಅಂತ ಹೇಳಿದರೆ ಅದೇ 1000 ವರ್ಷ ಆಳಿದ್ರು, ಇನ್ನು 1000 ವರ್ಷ ಆಳ್ತಾರೆ. ವ್ಯವಹಾರ ಜ್ಞಾನ, ಅಧ್ಯಾತ್ಮ ಇದು ಇಲ್ಲಿ ಇರಬೇಕು ತಲೆಯಲ್ಲಿ. ಕಾಮ ಎನ್ನುವುದು ಕೂಡ ಹಾಗೆ, ಕಾಮ ದೇಹದಲ್ಲಿದ್ದರೆ ನ್ಯಾಚುರಲ್, ಇಲ್ಲಿ ಹೋಗಬಾರ್ದು ತಲೆಗೆ. ಅದೇ ಕೆಲವರಿಗೆ ದೇಹದಲ್ಲಿ ಇರುವುದಿಲ್ಲ, ತಲೆಯಲ್ಲಿ ಇರ್ತದೆ, ಅದು ಸಮಸ್ಯೆ. ಸೊ ಅದಕ್ಕೆ ಅಂದರೆ ಕ್ರೈಮ್ ಆಗತ್ತೆ ಅಂತ ನೀವು ಹೇಳೋದು? ಅಂದರೆ ಇಲ್ಲಿದ್ರೆ ರೇಪಿಸ್ಟ್ಗಳು ಆ ಥರ ಲೆಕ್ಕ ತಗೋತಾ ಇದ್ದೀರಾ? ನಾನು ಹೆಸರು ಯಾವುದಕ್ಕೂ ಇಡುದಿಲ್ಲ, ಎಲ್ಲ ನೀವು ಬುದ್ಧಿವಂತರು ಮಗಳು. ಸೊ ಹೆಸರು ಎಲ್ಲ ನಿಮ್ಮ ಹತ್ರ ಇದೆ, ನೀವು ಇದನ್ನೇ ಹೇಳಿ ಬಚಾವಾಗುವಾಗಿಲ್ಲ. ಅಂದರೆ ಯಾವುದನ್ನು ಕೂಡ ಏನು ನ್ಯಾಚುರಲ್ ಇದೆ ಅದು ಇದೆ. ಅದಕ್ಕೆ ಹೇಳಿದ್ದು ಭೂತೇಶ ಲಿಂಗನೋದ್ಭೂತ ಪುಲಕಾಂಗೇ ನಮೋ ನಮ ಅಂತ ಬರ್ತದೆ ದೇವಿದ್ಯ ಹೆಸರು. ಭೂತೆ ಆಯುಷ ಅಂತೇಳಿ ಶಿವನನ್ನು ಆಲಿಂಗನ ಮಾಡಿದಾಗ ಪುಲಕವಾಗುವವಳು. ಓಕೆ, ಮಹಾದೇವರತೌ ಸುಖ್ಯ ಮಹಾದೇವಿ ನಮೋ ನಮ ಅಂತ ಬರ್ತದೆ, ಮಹಾದೇವನೊಟ್ಟಿಗೆ ಯಾವಾಗಲೂ ಸೇರಲಿಕ್ಕೆ ಬಯಸುವವಳು. ಸೊ ಇದು ಏನಪ್ಪ ಅಂತ ಹೇಳಿದರೆ, ಅದೇ ನಾನು ಹೇಳಿದಲ್ವ, ಇದು ಆ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಇಲ್ಲದಿದ್ದರೆ ಅರ್ಥ ಆಗೋದಿಲ್ಲ. ನಾವು ಕೂಡ ಅದೇ ಆದ ಕಾರಣ, ಎಲ್ಲವೂ ಅದೇ ಆದ ಕಾರಣ ನಮ್ಮಲ್ಲಿ ಏನೆಲ್ಲ ಬರ್ತಾ ಉಂಟಲ್ವ ಅದೆಲ್ಲ ಅದರಲ್ಲಿ ಕೂಡ ಇದೆ. ಸೊ ಅದಕ್ಕೆ ಯಾವತ್ತು ನೋಡಿದ್ರೆ ಅದು ಮಹಾದೇವರತ್ತೋ ಸುಖ್ಯ ಮಹಾದೇವಿ ನಮನು, ಯಾವಾಗಲೂ ಮಹಾದೇವನನ್ನು ಅಥವಾ ಪ್ರಕೃತಿ ಪುರುಷನನ್ನು ಸೇರಲಿಕ್ಕೆ ಪ್ರಕೃತಿ ಹೋಗ್ತಾ ಇರ್ತದೆ. ಓಕೆ, ಸೊ ನಾವು ದೇಹದ ಲೆವೆಲಲ್ಲಿರುವಾಗ ನಾವು ಎಲ್ಲಿಂದ ಬಂದಿದ್ದೇವೆ? ತಾಯಿಯ ಗರ್ಭದಿಂದ. ಅಲ್ಲಿಗೆ ಪುನಃ ಹೋಗಲಿಕ್ಕೆ ಸೆಳೆತ, ಅದೇ ಕಾಮ. ಅರ್ಥ ಆಯ್ತುಂಟಲ್ವಾ? ಅದು ಇರಲೇಬೇಕು, ಅದು ಇಲ್ಲ ಅಂತ ಯಾರಾದರೂ ಹೇಳಿದರೆ ಅವ ಅಧ್ಯಾತ್ಮಕ್ಕೂ ಸಾಧ್ಯ ಇಲ್ಲ. ಯಾಕೆಂತೇಳಿದರೆ ಅದನ್ನೇ ಅವ ಡೈವರ್ಟ್ ಮಾಡಲಿಕ್ಕೆ ಇರೋದು, ಖಾಲಿ ಒಂದು ಮೋಡ್ ಚೇಂಜ್ ಮಾಡಲಿಕ್ಕೆ ಇರೋದು, ಅದೇ ಮೆಷಿನ್ ಅದೇ ಇದು ಗೇರ್ ಮಾತ್ರ ಚೇಂಜ್ ಮಾಡಲಿಕ್ಕೆ ಇರೋದು. ಅದನ್ನು ನೀವು ಮೇಲೆ ಕಳಿಸಿದರೆ ಅದು ಅಧ್ಯಾತ್ಮ ಎನರ್ಜಿ, ಕೆಳಗೆ ಇದ್ದರೆ ಲೌಕಿಕ ಎನರ್ಜಿ ಆಗ್ತದೆ, ಬೇರೆ ಒಂದು ಸೃಷ್ಟಿಗೆ ಕಾರಣ ಆಗ್ತದೆ. ಇಲ್ಲಿ ಹೋದರೆ ಸೃಷ್ಟಿಯ ಲಯ ಆಗ್ತದೆ. ಸೊ ಅದನ್ನು ಹೇಳಿ ದೇಹದಲ್ಲಿ ಎಲ್ರಿಗೂ ಇರ್ತದೆ, ಅದನ್ನೇ ನೀವು ಡೈವರ್ಟ್ ಮಾಡಲಿಕ್ಕೆ ಇರೋದು. ದೇಹದಲ್ಲಿ ಇದ್ದರೆ ಸಮಸ್ಯೆ ಅಲ್ಲ, ತಲೆಗೆ ಹೋದರೆ ಸಮಸ್ಯೆ. ತಲೆಗೆ ಹೋದರೆ 24 ಗಂಟೆ ಅದರಲ್ಲೇ ಇರ್ತದೆ. 6.5 ಫೀಟ್ ದೇಹದಲ್ಲಿ 6 ಇಂಚ್ ಇದ್ದೇ ತಲೆ. ಸೊ ಇಲ್ಲಿಗೆ ಹೋಗಬಾರ್ದು, ಇಲ್ಲಿ ಇರುವವರೆಗೆ ಅದು ಕೂಡ ಅದರದ್ದೇ, ಅದು ಬೇರೆ ಇದು ಬೇರೆ ಅಲ್ಲ. ನಮ್ಮಲ್ಲಿ ಏನೆಲ್ಲ ಬರ್ತಾ ಉಂಟ ಅದು ಅದರದ್ದೇ ಭಾವನೆಗಳು, ಬಟ್ ಅದರ ಉದ್ದೇಶ ಬೇರೆ ಇರ್ತದೆ. ನೀವು ದೇಹದಲ್ಲಿ ಹೋದಾಗ ದೇಹ ಎಲ್ಲಿಂದ ಬಂದಿದೆ ಅಲ್ಲಿಗೆ ಪುನಃ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆತ್ಮದಲ್ಲಿ ಹೋದಾಗ ಎಲ್ಲಿಂದ ಆ ಪ್ರಿಮೋಟಿಕಲ್ ಮ್ಯಾಟ್ರಿಂದ ಬಂದು ಅಲ್ಲಿಗೆ ಪುನಃ ವಾಪಸ್ ಹೋಗ್ಲಿಕ್ಕೆ, ಅಲ್ಲಿಗೆ ಆ ಲೆವೆಲಿಗೆ ಹೋದಾಗ ನೀವು ಆಗ ಕೇಳಿದ ಸ್ಥಿತಿ ಬರುವುದು. ಆ ಲೆವೆಲಲ್ಲಿ ಹೋದಾಗ ಈಶಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್, ಆ ಲೆವೆಲಲ್ಲಿ ಅದು ಬಾಯಲ್ಲಿ ಹೇಳುವಂಥದ್ದಲ್ಲ. ಈಗ ಈ ಸದ್ಗುರು ನಾನು ಯಾರ ಹೆಸರು ಕೂಡ ಹೇಳ್ಬಾರ್ದು. ಅಲ್ಲ, ಅವರೆಲ್ಲ ಅವರು ನೀವು ಪತ್ರಕರ್ತರು ಎಲ್ಲ ಸಿಕ್ಕಾಕಿಸ್ಲಿಕ್ಕೆ ನೋಡ್ತೀರಿ, ನಾನು ಸಿಕ್ಕಾಕೊಳ್ಳೋದು.
ಇಲ್ಲ ಇಲ್ಲ, ನಾನು ಸಿಕ್ಕಾಕ್ಸ್ಬೇಕು ಅಂತ ಹೇಳ್ತಿಲ್ಲ. ಅವ್ರ ಮಾತು ಕೂಡ ಇನ್ಸ್ಪೈರೇಷನ್ನೇ. ಅಂದರೆ ಅವರು ದೊಡ್ಡವರಲ್ವಾ ಅವರು? ಹಾಂ ಹೌದು, ಅವರು ಸದ್ಗುರು ಅವರಾಗಿರ್ಬೋದು ಅಥವಾ ನಮ್ಮ ರವಿಶಂಕರ್ ಅವರಾಗಿರ್ಬೋದು. ಸೊ ಅವರೆಲ್ಲರೂ ಮಾತಾಡಬೇಕಾದ್ರೂ ಕೂಡ ಅವರು ಕೇಳೋ ಪ್ರಶ್ನೆಗಳಿಗೆ ಇಂಟೆಲೆಕ್ಚುಯಲಿ ಉತ್ತರ ಕೊಡ್ತಾರೆ. ಜನ ಎಲ್ಲ ಬರ್ತಾರೆ. ನೀವು ಇವಾಗ 3 ದಿವಸ ಒಂದು ಪ್ರೋಗ್ರಾಮ್ ಅಂತ ಆರ್ಗನೈಸ್ ಮಾಡ್ತೀರಿ, 2 ದಿವಸ ಮಾಡ್ತೀರಿ. ಸೊ ಹಾಗೆ ಅವರು ಮಾಡ್ತಾರೆ. ಬಟ್ ಅಲ್ಲಿ ಈ ಥರ ನಿಮ್ಮ ಹಿಪ್ನೋಟಿಸು ಅದೆಲ್ಲ ನನಗೆ ಅಷ್ಟು. ಅಂದರೆ ಹಿಪ್ನೋಸಿಸ್ ಅಂದರೆ ಏನು ಗೊತ್ತಾ ಮೇಡಮು, ಹಿಪ್ನೋಸಿಸ್ ಅಲ್ಲ ನಾನು ಕಲಿಸೋದು ಆ್ಯಕ್ಚುಲಿ ಕ್ಲಾಸಲ್ಲಿ. ನಾನು ಬೇರೆ ಬೇರೆ ರೀತಿ ವರ್ಕ್ ಮಾಡ್ತೇನೆ. ಮೈಂಡ್ ಲೆವೆಲಲ್ಲಿ, ಎನರ್ಜಿ ಲೆವೆಲಲ್ಲಿ ಎಲ್ಲ ವರ್ಕ್ ಮಾಡ್ತೇನೆ. ಹಿಪ್ನೋಸಿಸ್ ಎನ್ನುವುದು ಈಗ ನೀವು ಜಪ ಅಂತ ಇದೆ ವಿಧಿ ನಮ್ಮಲ್ಲಿ. ಜಪ ಮಾಡ್ತಾ 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 ಮನನಂತ್ರ ತೇತಿ ಮಂತ್ರ, ಒಂದೇ ಮಂತ್ರವನ್ನು ರಿಸೈಟಿಂಗ್ ಮಾಡ್ತಾ 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 ಪರ್ಟಿಕ್ಯುಲರ್ ವೇವ್ ಲೆಂತಲ್ಲಿ ಮಾಡ್ತಾ ಮಾಡ್ತಾ ಬ್ರೈನ್ನ ವೇವ್ಸ್ ಚೇಂಜ್ ಆಗ್ತದೆ. ಆಗ ನೀವು ಟ್ರಾನ್ಸ್ಲೇಟಿಗೆ ಹೋಗೋ ಮೂಲಕ ಅಲ್ಲಿ ರೀಚ್ ಆಗ್ತೀರಿ. ಧ್ಯಾನ ಮಾಡ್ತಾ 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 ಬ್ರೈನ್ ದೇಹ ಶಾಂತ ಆಗ್ತಾ ಮನಸ್ಸು ಶಾಂತ ಆಗ್ತಾ ನೀವು ಆಲ್ಫಾ ಸ್ಟೇಟಿಗೆ ಹೋಗಿ ಅಲ್ಲಿಂದ ಕೆಳಗೆ ಹೋಗ್ತೀರಿ. ಓಕೆ, ಆಲ್ಫಾ, ತೀಟಾ, ಡೆಲ್ಟಾ, ಗಾಮಾ ಈ ಲೆವೆಲ್ಗೆ ಹೋದಾಗ ಅಲ್ಲಿ ರೀಚ್ ಆಗ್ತೀರಿ. ಅವತಾರ ಅಂತ ಹೇಳಿದ ಅದನ್ನು ನಾನು ಒಳಗೆ ಇಳಿಯೋದು. ಸೊ ಒಳಗೆ ಇಳಿತಾ ನೀವು ಅಲ್ಲಿ ರೀಚ್ ಆದಾಗ ಎಲ್ಲ ಆಗ್ತದೆ. ಸೊ ಇದಕ್ಕೆಲ್ಲ ವರ್ಷಗಟ್ಟಲೆ ಇಟ್ಕೊಳ್ತದೆ. ಬಟ್ ಹಿಪ್ನೋಸಿಸ್ ಎನ್ನುವುದು ಸೈಂಟಿಫಿಕಲ್ ಅದೊಂದು ಸುಲಭದಲ್ಲಿ ಹೋಗುವಂಥ ರೀತಿ. ಯಾರಿಗೆ ಕೂಡ ಹೋಗ್ಬೋದು. ನೀವು ಧ್ಯಾನದಲ್ಲಿ, ಜಪದಲ್ಲಿ, ಬೇರೆ ಬೇರೆ ವಿಧಾನದಲ್ಲಿ. ಈಗ ಅಘೋರಿಗಳ ಪಂಥ ಇದೆ. ಅಘೋರಿಗಳಲ್ಲಿ ತುಂಬ ಕಾನ್ಷಿಯಸ್ಲಿ ಇದ್ದವರಿಗೆ, ಯಾರಿಗೆ ಯಾವುದನ್ನು ನಂಬುವುದಿಲ್ಲ, ತುಂಬ ಕಾನ್ಷಿಯಸ್ಲಿ ಇಂಥ ಇದ್ದವರಿಗೆ ಅಘೋರ ಪಂಥ ಕೊಟ್ಟದ್ದು ಭಾರತದಲ್ಲಿ ತುಂಬ ಪಂಥ ಬರಲಿಕ್ಕೆ ಕಾರಣ ಅದೇ. ಬೇರೆ ಬೇರೆ ಮನಸ್ಥಿತಿಗೆ ತಕ್ಕ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದು. ಸೊ ಅಘೋರಿಗಳಿಗೆ ಏನು ಮಾಡ್ತಾರೆ, ಅವರ ವಿಚಿತ್ರ ವಿಧಾನ ಇದೆ. ನಮಗೆ ಅನಿಸ್ತದೆ ತುಂಬ ಘೋರ, ಅದಲ್ಲ ಅಘೋರ ಅಂತ. ಅವರಿಗೆ ಯಾವುದು ಕೂಡ ಘೋರ ಇಲ್ಲ ಅಂತ. ಅಘೋರ ಶಿವನ ಒಂದು ತಲೆ ಅಂತ ಹೇಳುದು ಅದಕ್ಕೆ. ಸೊ ಅಘೋರ ಪಂಥದಲ್ಲಿ ಏನಂತ ಹೇಳಿದ್ರೆ ಯಾವುದು ಕೂಡ ಘೋರ ಇಲ್ಲ. ಅವ್ರು ಹೇಳೋದು ಅಗ್ನಿ ಅಘೋರ, ವಾಯು ಅಘೋರ, ಜಲ ಅಘೋರ, ಪೃಥ್ವಿ ಅಘೋರ, ಆಕಾಶ ಅಘೋರ ಅಂತ ಹೇಳುದವರು. ಅಂತ ಹೇಳಿದರೆ ಯಾವುದು ಪಂಚಭೂತಗಳಿಂದ ಈ ದೇಹ ಆಗಿದ, ಅಗ್ನಿಗೆ ನೀವು ಮಾಂಸ ಹಾಕಿದ್ರು, ಮಲ ಹಾಕಿದ್ರು, ಮೂತ್ರ ಹಾಕಿದ್ರು ಎಲ್ಲವನ್ನು ಸುಡ್ತದೆ ಅದು. ನೀರಿಗೆ ನೀವು ಪನ್ನೀರ್ ಹಾಕಿದ್ರು, ಪರಿಮಳ ಹಾಕಿದ್ರು, ಗುಲಾಬಿ ಹಾಕಿದ್ರು, ಮಲಮೂತ್ರ ಹಾಕಿದ್ರು ತಗೊಳ್ತದೆ. ಭೂಮಿಗೆ ಏನು ಹಾಕಿದ್ರು ತಗೊಳ್ತದೆ, ಹೆಣ ಹಾಕಿದ್ರು ತಗೊಳ್ತದೆ, ಹೂ ಹಾಕಿದ್ರು ತಗೊಳ್ತದೆ ಎಲ್ಲ. ಆಕಾಶ ಕೂಡ ಹಾಗೆ, ವಾಯು ಕೂಡ ಹಾಗೆ. ಸೊ ಅದೇ ರೀತಿ ನಮ್ಮ ದೇಹ ಕೂಡ ಅದರಿಂದ ಆದ ಕಾರಣ ನಮಗೆ ಕೂಡ ಯಾವುದು ಘೋರ ಇಲ್ಲ ಅಂತೇಳಿ ಅವರು ಎಲ್ಲವನ್ನು ತಿಂತಾರೆ. ಮಾಂಸ ತಿಂತಾರೆ, ಹೆಣ ತಿಂತಾರೆ, ಕುಡಿತಾರೆ, ಎಲ್ಲ ಮಾಡ್ತಾರೆ. ಓಕೆ, ಮಾಡ್ತಾರೆ. ಅದು ಪಂಚಮಕರದಲ್ಲೇ ಬರುವಂಥದ್ದು. ಅಂದರೆ ಅದು ಮಾಡುವ ರೀತಿ ಇದೆ. ನೀವು ಇದರಲ್ಲಿ ನೋಡಿದರೆ ಯಾವುದು ನೀವು ಮೂಲದಲ್ಲಿ, ಮತ್ತು ಬೇರೆಯವರು ಏನದು ಮನುಷ್ಯರು ಮಾಡಿದ್ದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಮೂಲದಲ್ಲಿ ಮಾಡೋದು ಅದು ಬೇರೆ ರೀತಿ, ಅದು ಭೈರವಿ ಕ್ರಿಯೆ. ಸೊ ಅದು ಬೇರೆ ರೀತಿ. ಅದು ಒಂದು ದೇಹವನ್ನು ಮತ್ತೊಂದು ದೇಹದ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋದು. ಈಗ ಗಂಡು ಹೆಣ್ಣು ಏನು ಸೇರ್ತಾರೆ, ಒಂದು 10 ನಿಮಿಷ 15 ನಿಮಿಷದಲ್ಲಿ ಸ್ಟೋರಿ ಮುಗಿಯೋದು. ಸೊ ಆಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಖಾಲಿ ದೇಹ ಸೆಳೆದೇ ಇರ್ತದೆ, ಅದು ಮುಗೀತು, ಅಲ್ಲಿಗೆ ಮುಗೀತು. ಹೇಳ್ತಾರೆ, ಮೈ ಮೇಲೆ ಯಾವುದೇ ಹಚ್ಚೆ ಇಲ್ಲದಿದ್ದರೆ, ಮೈ ಮೇಲೆ ಯಾವುದೇ ಬಟ್ಟೆ ಇಲ್ಲದಿದ್ದರೆ, ಎಲ್ಲ ಇಲ್ಲದಿದ್ದರೆ, ತಲೆಯನ್ನು ಕಡಿದರೆ ಗಂಡನಿಗೆ ಹೆಂಡತಿಗೆ ಗುರ್ತು ಹಿಡಿಲಿಕ್ಕೆ ಆಗೋದಿಲ್ಲ, ಹೆಂಡತಿಗೆ ಗಂಡನ ಗುರ್ತು ಹಿಡಿಲಿಕ್ಕೆ ಆಗೋದಿಲ್ಲ. ಯಾಕೆಂತೇಳಿದರೆ ನಾವು ದೇಹವನ್ನು ಅರ್ಥ ಮಾಡಿಕೊಂಡೇ ಇರೋದಿಲ್ಲ, ಖಾಲಿ ಮುಖ ನೋಡಿ ಗುರ್ತ. ಮೈಯಲ್ಲೇನಾದರೂ ಬಟ್ಟೆ ಇದ್ದರೆ, ಮಚ್ಚೆ ಇದ್ದರೆ ಅದು ಬೇರೆ, ಇಲ್ಲದಿದ್ದರೆ ಗೊತ್ತಾಗೋದಿಲ್ಲ, ಎಲ್ಲರೂ ಒಂದೇ ರೀತಿ ಕಾಣ್ತಾರೆ ಅಂತ. ಸೊ ಇದರಲ್ಲಿ ಏನಂದರೆ ದೇಹವನ್ನು ಅರ್ಥ ಮಾಡ್ತಾ ಹೋಗುವುದು. ಈಗ ನಾನು ನಿಮ್ಮ ಹತ್ರ ಮಾತಾಡುವ ಕೈ ಮುಚ್ಚಿಕೊಂಡು ಮಾತಾಡಿದ್ರೆ ನಿಮಗೆ ಏನೊಂದು ಇಂಟ್ರೆಸ್ಟ್ ಬರ್ತದೆ, ಏನಿದೆ ಕೈಯಲ್ಲಿ ಅಂತ ನೀವು ಕೇಳ್ತೀರಿ, ಏನಿದೆ ಅಂತ. ನಾನು ಮತ್ತೆ ಕೂಡ ಅದನ್ನು ಈಗ ಮಾಡಿದರೆ ಆದರೆ ಕ್ಯೂರಿಯಾಸಿಟಿ ಬರ್ತದೆ. ಯಾವಾಗ ನಾವು ಓಪನ್ ಮಾಡ್ತೇನೋ ಅದು ಮುಗೀತು. ಸೊ ಭೈರವಿ ಕ್ರಿಯೆಯಲ್ಲಿ ಹಾಗೆ, ಅದು ದೇಹವನ್ನು ಅರ್ಥ ಮಾಡೋ ಮೂಲಕ ಒಂದು 3 ಗಂಟೆ ಎಳೆಯೋದು, ಅದೆಲ್ಲ ಇದೆ ಸ್ಟೋರಿ ಬೇರೆ. ಸೊ ಅಲ್ಲಿ ಅಘೋರದ ಪಂಥದಲ್ಲಿ ಏನಂತೇಳಿದರೆ, ನೀವು ಒಂದು ಫಸ್ಟಿಗೆ ಕಪಾಲವನ್ನು ತರಬೇಕು. ಸ್ಮಶಾನಕ್ಕೆ ಹೋಗಿ ಕಪಾಲ ತಗೊಂಡು ಬಂದು ಅವ ಕೂರ್ತಾನೆ. ಅವನಿಗೆ ಮಾರಣ ಮಂತ್ರಗಳನ್ನೆಲ್ಲ ಕೊಟ್ಟಿರ್ತಾರೆ ಆ ಸ್ಮಶಾನ ಕಾಲಿದ್ದೆಲ್ಲ. ಆ ಮಂತ್ರಗಳನ್ನು ಇಟ್ಕೊಂಡು ಅವ ಉರಿಯುವ ಚಿತೆ ಎದುರು ಮಧ್ಯರಾತ್ರಿ ಸ್ಮಶಾನದಲ್ಲಿ ಒಬ್ಬನೇ ಕೂತು ಹೆಣ ಹಾಕಿ ಹೆಣದ ಎದೆಯ ಮೇಲೆ ಕೂತು ಸಾಧನೆ ಮಾಡುವಾಗ ನಿಮ್ಮ ಕಾನ್ಷಿಯಸ್ ಮೈಂಡ್ ಹೊರಟು ಹೋಗ್ತದೆ. ಮಧ್ಯರಾತ್ರಿ ಸ್ಮಶಾನದಲ್ಲಿ ಎದೆಯ ಮೇಲೆ ಕೂತು ಎದುರು ಚಿತೆ ಉರಿತುಂಟು, ಕಪಾಲವನ್ನು ಹಾಕ್ಕೊಂಡು ಕೈಯಲ್ಲಿ ಕಪಾಲ ಇಟ್ಕೊಂಡು ನೀವು ಕೂತಾಗ ಭಯ ಮಾತ್ರ ಬರುವುದು. ಆಗ ನಿಮಗೆ ಐಶ್ವರ್ಯ ನೆನಪು ಬರೋದಿಲ್ಲ, ಶಿಲ್ಪಶೆಟ್ಟಿ ನೆನಪು ಬರೋದಿಲ್ಲ, ಯಾವುದಿಲ್ಲ, ಭಯ ಮಾತ್ರ ಇರ್ತದೆ ಒಳಗಿಂದ. ಗುರು ಹೇಳಿರ್ತಾನೆ, ನೀನು ಈ ಮಂತ್ರವನ್ನು ಉಚ್ಚಾರ ಮಾಡ್ತಾ ನಿಮಗೆ ಕಾಳಿ ಬರ್ತಾಳೆ ಅಂತ. ಮೈಂಡಿಗೆ ಫೀಡ್ ಆಗಿದೆ ಒಂದು ಭಯ, ಏನು ಮೈಂಡ್ ಬ್ಲ್ಯಾಂಕ್ ಆಗ್ತದೆ. ಆ ಬ್ಲ್ಯಾಂಕಲ್ಲಿ ಮಾಡ್ತಾ ಕಾನ್ಷಿಯಸ್ ಮೈಂಡ್ ಹೊರಟೋಗ್ತದೆ.
ತಲೆಯಲ್ಲಿ ಒಂದೇ ಇರ್ತದೆ, ಈಗ ಕಾಳಿ ಬರ್ತಾಳೆ ಕ್ರಿಂಗ್ ಗ್ರಿಂಗ್ 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 ಅಂತ ಹೇಳ್ತಾ ಇಡುವಾಗ ಅದು ಬೀಜ ಮಂತ್ರಗಳು ಕೂಡ ಹಾಗೆ ಇರ್ತದೆ. ಅದು ಹೇಳ್ತಾ ಇರ್ತದೆ ಇಲ್ಯೂಷನ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಅವ್ರು ಡೀಪ್ ಹೋಗ್ತಾನೆ. ಒಮ್ಮೆ ಡೀಪಿಗೆ ಹೋದರೆ ಸಬ್ ಕಾನ್ಷಿಯಸ್ ಮೈಂಡ್ ಮರೆಯೋದಿಲ್ಲ. ನೀವು ಒಮ್ಮೆ ನಿಮ್ಮನ್ನು ನಾನು ಹಿಪ್ನೋಸಿಸ್ಗೆ ಹಾಕಿದರೆ ಮತ್ತೆ ನಿಮಗೆ ಖಾಲಿ ಹೀಗೆ ಮಾಡಿದರೂ ನೀವು ಹೋಗ್ತೀರಿ. ಒಮ್ಮೆ ಹೋಗುವುದು ಇರುವುದು ನನ್ನ ಕೈಯಲ್ಲಿ ನಿಮ್ಮ ವಿಲ್ನೆಸ್ ಅಲ್ಲಿ. ನೀವು ನಿಮಗೆ ಹೋಗ್ಬೇಕಂತ ಇದ್ರೆ ಮಾತ್ರ. ನಾಟಕ ಮಾಡ್ಬೋದಾ? ಏನು ನಾಟಕ ಅಂದರೆ ಮಾಡ್ತೀನಿ ಅಂತ ಹೇಳಿ ನೀವೇನು ಹೇಳ್ತೀರೋ ಅದಕ್ಕೆಲ್ಲ ನಾನು ಅದರಿಂದ ಯಾರಿಗೆ ಉಪಕಾರ ಇದೆ? ಸುಳ್ಳು ಹೇಳ್ಕೊಂಡು ಯಾರಿಗೆ ಉಪಕಾರ ಇದೆ? ಅಲ್ಲ ಮಾಡಬಹುದಾ ಅಂತ ಕೇಳಿ. ಅಲ್ಲ ಮಾಡ್ಬೋದು ಅಂತೇಳಿ ಈಗ ನಿಮಗೆ ಬೇಕಾದ್ರೆ ಅಲ್ವ ನೀವು ಬರೋದು. ಈಗ ಯಾರಾದರೂ ನಿಮ್ಮ ಹತ್ರ ಹೇಳಿದರೆ ನಿಮಗೆ ದಮ್ಮಿದ್ರೆ ನಿಮಗೆ ಧೈರ್ಯ ಇದ್ದರೆ ನನ್ನನ್ನು ಮಾಡಂತ ಹೇಳಿದರೆ ಅವ್ರನ್ನು ಮಾಡಲೇಬಾರ್ದು. ಅವ್ರೇನು ಚನ್ನಮಲ್ಲಿಕಾರ್ಜುನ ದೇವನ? ಅಗತ್ಯ ಇದ್ದರೆ ಬರ್ತಾರೆ, ಹೌದಲ್ವಾ? ಸೊ ಅವರಿಗೆ ಬೇಕಾದರೆ ಮಾತ್ರ ಮಾಡಬೇಕು. ನಾವು ನಮ್ಮದೇನೋ ಸುಪೀರಿಯರಿಟಿ ತೋರಿಸಲಿಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಏನಿಲ್ಲ. ಯಾರನ್ನು ಬೇಕಾದರೂ ಮಾಡ್ಬೋದು. ಬಟ್ ಇಟ್ ಟೇಕ್ಸ್ ಟೈಮ್ ಅಲ್ವ, ಸ್ವಲ್ಪ ಟೈಮ್ ತಗೊಳ್ತದೆ. ಬೇಗ ಡೀಪಿಗೆ ಹೋಗೋರಾದರೆ ಸುಲಭದಲ್ಲಿ ಮಾಡ್ಬೋದು. ಬಟ್ ಮಾಡಿದರೆ ಹೆಲ್ಪ್ ಯಾರಿಗೆ? ಅವರಿಗೆ ಅಲ್ವಾ? ಸೊ ಅವರಿಗೆ ಬೇಕಾದರೆ ಮಾತ್ರ ಮಾಡಬೇಕು. ನಮ್ಮದು ಸುಪೀರಿಯರಿಟಿ ತೋರಿಸಲಿಕ್ಕೆ ಮಾಡಬಾರ್ದು ಯಾವತ್ತೂ ಕೂಡ. ಸೊ ಅಷ್ಟೇ ವಿಷಯ. ಇದೊಂದು ಕೇಳ್ತೀನಿ, ನಿಮಗೆ ಈ ಭೂಮಿ ಸೃಷ್ಟಿ ಅದ್ರ ಮೇಲೆ ಕುತೂಹಲ ಮೂಡಲಿಕ್ಕೆ ಕಾರಣ ಏನು? ಅಂದರೆ ನಾನು ಭೂಮಿ ಸೃಷ್ಟಿಯಲ್ಲಿ ಬಂದದ್ದಲ್ವಾ? ಹೌದು, ಬಂದದ್ದು ಹೌದು. ಎಲ್ಲರೂ ನಾವು ಬಂದಿದ್ದು ಅಲ್ಲಿಂದನೇ. ಅದ್ರ ಮೇಲೆ ಅಷ್ಟು ಕುತೂಹಲ ಬಂದದ್ದೆಂತಕ್ಕೆ? ಅದೇ ಅದು ಎಲ್ಲರಿಗೆ ಬರ್ತದೆ ಒಂದು ಏಜ್ ಬಂದಾಗ. ನೀವು ಈ ದಾರಿಯಲ್ಲಿ ಹೋಗ್ತಾ ಇದ್ದರೆ ಪ್ರಕೃತಿ ಏನಾದರೂ ಒಂದು ಹೊಡೆತ ಕೊಟ್ಟು ಈಚೆ ಆಗ್ತದೆ. ಒಂದು ಡಿಪ್ರೆಷನ್ಗೆ ಹೋಗ್ತಾರೆ ಅಥವಾ ಏನಾದರೂ ಅಡಿಕ್ಷನ್ ಬರ್ತದೆ. ಏನಾದರೂ ಬಂದಾಗ ಇಲ್ಲಿಗೆ ಬರುವಂತ ಆಗ್ತದೆ ಆಟೋಮೆಟಿಕಲಿ. ಫಸ್ಟಿಗೆ ಬಂದವ ಉದ್ಧಾರ ಅದಂತ ಲೆಕ್ಕ. ಸ್ವಲ್ಪ ಲೇಟಾಗಿ ಬಂದ ಒಟ್ಟಾರೆ ಬರ್ತೇನೆ ಅವ. ಕೆಲವರೆಲ್ಲ ಜೀವಮಾನ ಇಡೀ ಬರೋದಿಲ್ಲ, ಅದು ಬೇರೆ ವಿಷಯ. ಅಂದರೆ ಅವ್ರು ಬಂದಿರೋದೇ ಅದಕ್ಕೆ ಭೂಮಿಗೆ. ಆದರೆ ಆಲ್ಮೋಸ್ಟ್ ಜನರಿಗೆ ಏನಾದರೂ ಮಾಡಿ ಸ್ವಲ್ಪ ಈಚೆ ಬಿಡ್ತದೆ ಪ್ರಕೃತಿ. ಸೊ ಆಟೋಮೆಟಿಕ್ ಇವತ್ತಲ್ಲದಿದ್ದರೆ ನಾಳೆ ಅದು ಬರ್ತದೆ. ಈಗ ದೊಡ್ಡ ದೊಡ್ಡ ಗುರುಗಳ ಹತ್ರ ಹೈಯೆಸ್ಟ್ ಫಾರಿನರ್ಸ್ ಇರೋದು ಯಾಕೆ? ಹೌದು, ಯಾಕೆಂತೇಳಿದರೆ ಅವರು ಒಂದು ಏಜಲ್ಲಿ, ಚಿಕ್ಕ ಏಜಲ್ಲೆಲ್ಲ ನೋಡಿರ್ತಾರೆ. ನಮ್ಮಲ್ಲಿ ನೋಡಿ ಸಿಸ್ಟಮ್ ಇತ್ತು ಮೊದಲು. ಒಂದು ಹುಡುಗ ಅಥವಾ ಹುಡುಗಿ ಒಂದು ಏನು ಮೆಚುರಿಟಿಗೆ ಬರುವ ಟೈಮಲ್ಲಿ ಮದುವೆ ಮಾಡಿಬಿಟ್ಟಿರ್ತಿದ್ರು ಅವರಿಗೆ. ಕರೆಕ್ಟ್. ಮದುವೆ ಮಾಡಿ ಅವರಲ್ಲಿ ಏನು ಬಾಡಿಯಲ್ಲಿ ಏನು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಂದಾಗ ಅವರಿಗೆ ರೆಡಿಮೇಡ್ ಹೆಂಡತಿ ಅಥವಾ ಗಂಡ ಇದ್ದಾರೆ. ಆಯಿತು, ಎಲ್ಲ ಸ್ಟೋರಿ ಆಯಿತು. 1 ವರ್ಷ ಆಗೋ ಒಂದು ಮಕ್ಕಳಾಯಿತು. ನೆಕ್ಸ್ಟ್ ವರ್ಷ ಪುನಃ ಒಂದು ಮಕ್ಕಳಾಯಿತು. ನೆಕ್ಸ್ಟ್ ವರ್ಷ ಪುನಃ ಒಂದು ಮಕ್ಕಳಾಯಿತು. ಸೊ ಆ ಮಕ್ಕಳನ್ನು ನೋಡ್ತಾ ಅದರಲ್ಲಿ ಮುಗೀತದೆ ಎಲ್ಲ ಸ್ಟೋರಿ. ಅಲ್ಲಿಂದ ಒಂದು ಅವರಿಗೆ 35-40 ವರ್ಷ ಆಗುವ ಮಕ್ಕಳು ದೊಡ್ಡವರಾಗಿರ್ತಾರೆ. ಮಕ್ಕಳು ದೊಡ್ಡವರಾದಾಗ ಮಕ್ಕಳಿಗೆಲ್ಲ ಮ್ಯಾನೇಜ್ಮೆಂಟ್ ಕೊಟ್ಟು ವಾನಪ್ರಸ್ಥಕ್ಕೆ ಹೋಗುದು, ರಿಟೈರ್ಮೆಂಟ್ ಲೈಫಿಗೆ. ವಾನಪ್ರಸ್ಥ ಅಂತ ಹೇಳಿದರೆ ಕಾಡಲ್ಲಿ ಮನೆ ಮಾಡಿರ್ತಾರೆ. ಇಲ್ಲಿಂದೆಲ್ಲ ಫುಡ್ಡು ಅದೆಲ್ಲ ಹೋಗ್ತಾ ಇರ್ತಾರೆ. ಜನರು ಬರ್ತಾ ಹೋಗ್ತಾ ಇರ್ತಾರೆ. ಸೊ ಅವರಿಗೆ ಆ ವಾನಪ್ರಸ್ಥಕ್ಕೆ ಹೋಗುವ ಬಿಳಿ ಬಟ್ಟೆ ಕೊಡ್ತಿದ್ರು. ಆ ಬಿಳಿ ಬಟ್ಟೆ ಹಾಕಿದ ನಂತರ ಆತ ಒಂದು ಶಿಸ್ತಲ್ಲಿ ಬದುಕ್ತಿದ್ದ. ಅಷ್ಟರಾಗೆಲ್ಲ ಮಾಡಿದ್ದಾನೆ, ಎಂಜಾಯ್ ಜೀವನದಲ್ಲಿ ಏನೆಲ್ಲ ಬೇಕೆಲ್ಲ ಮಾಡಿ ಆಗಿದೆ, ಮಕ್ಕಳಾಗಿದೆ, ಎಲ್ಲ ಆಗಿದೆ. ಈಗ ಸ್ವಲ್ಪ ಆರಾಮದಲ್ಲಿ ಕೂತು ಸ್ವಲ್ಪ ತನಗೆ ಟೈಮ್ ಕೊಡೋದು, ರಿಟೈರ್ಮೆಂಟ್. ಸೊ ತನಗೆ ಟೈಮ್ ಕೊಡ್ತಾ ಮಕ್ಕಳೆಲ್ಲ ಬೇರೆ ನೋಡ್ಕೊಳ್ತಾ ಇರ್ತಾರೆ, ಎಲ್ಲ ಇರ್ತಾರೆ. ಇವ ಬಿಳಿ ಬಟ್ಟೆ ಹಾಕ್ಕೊಂಡು ದಿನಕ್ಕೆ ಯಜ್ಞ ಯಾಗ ಮಾಡ್ತಾ ಇರ್ತಾನೆ, ಪೂಜೆ ಮಾಡ್ತಾ ಇರ್ತಾನೆ, ಅವನದ್ದು ಧ್ಯಾನ ಮಾಡ್ತಾ ಇರ್ತಾನೆ. ಮಣ್ಣಲ್ಲಿ ಕೂಡ್ತಾನೆ, ಏಳ್ತಾನೆ, ಮರಗಿಡಗಳ ಮಧ್ಯದಲ್ಲಿ ಹೋಗ್ತಾನೆ, ನೆಲದಲ್ಲಿ ಕೂಡ್ತಾನೆ, ನೆಲದಲ್ಲಿ ಮಲಗ್ತಾನೆ. ಇಂಥದ್ದೆಲ್ಲ ಮಾಡ್ತಾ ಆ ಬಿಳಿ ಬಟ್ಟೆಯನ್ನು ಆಗ ಸೋಪ್ ಎಲ್ಲ ಇರಲಿಲ್ಲ. ಏನು ರಿನ್ ಒಂದೇ ಹೀಗೆ ಎತ್ತಿ ಹೀಗೆ ತೆಗೆಯೋದು ಹಾಗೆಲ್ಲ ಇರ್ತಿರ್ಲಿಲ್ಲ. ನೀರಲ್ಲಿ ಬಟ್ಟೆ ಒಗೆಯೋದು. ಸೊ ಒಗೆದು ಈ ಬಿಳಿ ಬಟ್ಟೆ ಕೇಸರಿ ಮಣ್ಣಿನ ಬಣ್ಣ ಆಗ್ತಿತ್ತು. ಸೊ ಮಣ್ಣಿನ ಬಣ್ಣ ಆದ ಬಟ್ಟೆಗೆ ಅವನಿಗೆ ಇನ್ನೆಲ್ಲ ಆಯಿತು ಅನುಭವಿಸಿ, ಇನ್ನೇನು ಅಗತ್ಯ ಇಲ್ಲ, ಈ ದೇಹದಲ್ಲಿ ಏನೆಲ್ಲ ಬೇಕು ಎಲ್ಲ ಮಾಡಿ ಆಯಿತು, ಇನ್ನು ನನಗೆ ಯಾವುದೇ ಇಲ್ಲ, ಅನ್ರಿಸಾಲ್ವ್ಡ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಯಿತು ಅಂತ ಆದಾಗ ಅವ ಸನ್ಯಾಸ ತಗೊಳ್ಳೋದು. ಆಗ ಕೇಸರಿ ಬಟ್ಟೆ ಯಾಕೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಬಿಳಿ ಬಟ್ಟೆ ಕೇಸರಿ ಬಣ್ಣ ಆಗ್ತಿತ್ತು. ಸೊ ಕೊಡ್ತಿದ್ರು. ಸೊ ಬಾಲ ಸನ್ಯಾಸ ಅನ್ನೋ ಕನ್ಸೆಪ್ಟೇ ಇರಲಿಲ್ಲ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಇರ್ತಿತ್ತು. ಓಕೆ, ಈಗ ಸೊ ಈಗ ಏನಾಗಿದೆ ಅಂತ ಹೇಳಿದರೆ ಹಾರ್ಮೋನ್ಸ್ ತಯಾರಾಗುವ ಟೈಮಲ್ಲಿ ನಾವೆಲ್ಲ ರಿಸ್ಟ್ರಿಕ್ಷನ್ ಮಾಡಿ ಕೂರಿಸ್ತಿರ್ತೇವೆ ಮನೆಯಲ್ಲಿ. ಮತ್ತು 35 ವರ್ಷ 40 ವರ್ಷ ದೇಹ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುವಾಗ ಮದುವೆ ಮಾಡ್ತಾರೆ. ಮದುವೆ ಮಾಡಿದ ನಂತರ ಅವನಿಗೆ ಪ್ರಾಬ್ಲಮ್ಮು, ಇವನಿಗೆ ಪ್ರಾಬ್ಲಮ್ಮು, ಅವರದ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ನಂತರ ಎಲ್ಲ ಒಂದು ಮಕ್ಕಳು ಮಾಡ್ತಾರೆ. ಒಂದು ಮಕ್ಕಳು ಸ್ವಲ್ಪ ದೊಡ್ಡದಾದ ನಂತರ ಮನೆಯಲ್ಲಿ ಏನು ಕೆಲಸ ಇರೋದಿಲ್ಲ, ಎಲ್ಲ ಕೆಲಸದವ್ರು ಇರ್ತಾರೆ, ಎಲ್ಲ ಇರ್ತಾರೆ. ಆಗ ಈ ಜೀಸಸ್ ಹೇಳಿದ್ದು ಕೆಲಸ ಇಲ್ಲದ ತಲೆ ಸೈತಾನನ ಮನೆ ಅಂತ. ಸೊ ಈಗ ಡಿಪ್ರೆಷನ್, ಆಂಗ್ಸೈಟಿ ಎಲ್ಲ ಸ್ಟೋರಿ ಅದು. ಮಾಡಲಿಕ್ಕೆ ಕೆಲಸ ಇಲ್ಲ ಮೈಂಡಿಗೆ. ಸೊ ಫಾರಿನರ್ಸ್ ಎಲ್ಲ ಹೈಯೆಸ್ಟ್ ಯಾಕೆ ಬರ್ತಾರೆ ಅಂತ ಹೇಳಿದರೆ ಅವರಿಗೆ ಒಂದು 16 ವರ್ಷ 20 ವರ್ಷದೊಳಗೆ ಎಲ್ಲ ಮಾಡಿರ್ತಾರೆ, ಎಲ್ಲ ಆಗಿರ್ತದೆ ಅವರದ್ದು. ಸೊ ಯಾವುದು ಕೂಡ ಭೋಗಾನ ಭೋಗ್ತಾ ವಯಮೇವ ಭೋಗ್ತಾ ಅಂತ ಇದೆ. ಭೋಗ ಎನ್ನುವುದು ನಾವು ಅನುಭವಿಸೋದಲ್ಲ, ಅದು ನಮ್ಮನ್ನು ಅನುಭವಿಸೋದಂತ.
ಸೊ ಮಾಡ್ತಾ ಇದೆಲ್ಲ ಏನು ಸಿಂಪಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವುದು ಕೂಡ ನಿಮ್ಗೆ ಇಷ್ಟ ಅಂತೇಳಿ ಪಾಯಸ ದಿನಲ್ಲ ತಿಂದ್ರೆ ಆಗ್ತದಾ? ಆಗಲ್ಲ ಆಗಲ್ಲ. ಹಾಂ, ಸೊ ಅವರಿಗೇನು ಗೊತ್ತಾ, ಒಂದು 35-40 ವರ್ಷ ಆಗೋ ಇದಲ್ಲ, ಇದರಲ್ಲಿ ಏನು ಎಂಜಾಯ್ ಸಿಗ್ತಿಲ್ಲ, ಬೇರೆ ಏನಿದೆ ಅಂತ ಬರ್ತದೆ. ಆಗ ಬೇರೆ ಏನೋ ಹೋದಾಗ ಆ ಫೀಲ್ ಬಂದಾಗ ಅವರಿಗೆ ಅಧ್ಯಾತ್ಮದ ಹುಚ್ಚು ಹಿಡಿತದೆ. ನಮಗೇನಂತ ಹೇಳಿದರೆ ಎಲ್ಲ ಮುಚ್ಚಿಟ್ಟು ಪಾಪ 35-40 ವರ್ಷ ಮದುವೆ ಆಗಿ ನಂತರ ಸಂಸಾರ ಮಾಡಿ ಅವನಂತರ ಮತ್ತೆ ಅವನಿಗೆ 70 ವರ್ಷ ಆದರೂ ಮುಗಿಲಿಕ್ಕೆಲ್ಲ ಆಸೆ. ಇಲ್ಲಿದೆ ಎಲ್ಲ ಇಲ್ಲಿ ಹಂಗೆ ಹೇಳಿದ್ದು, ಸೆಕ್ಸ್ ಈಸ್ ನಾಟ್ ಇನ್ ಬಿಟ್ವೀನ್ 2 legs, ಇಟ್ ಈಸ್ ಇನ್ ಬಿಟ್ವೀನ್ 2 ears ಅಂತ, ಅಂದರೆ 2 ಕಿವಿಯ ಮಧ್ಯದಲ್ಲಿ ಇರುವುದಂತ. ಸೊ ಅಷ್ಟೇ ಸಿಂಪಲ್ ಅದು. ಬಟ್ ನಾವು ಅದನ್ನೇನು ಸಾಮಾಜಿಕವಾಗೆಲ್ಲ ಅದನ್ನು ದೊಡ್ಡ ವಿಷಯ ಮಾಡ್ಕೊಂಡಿದ್ದೇವೆ, ಅದೆಲ್ಲ ನಾರ್ಮಲ್. ಬಟ್ ಅಧ್ಯಾತ್ಮ ಅನ್ನೋದು ಬೇರೆ. ನೀವು ಅಲ್ಲಿಗೆ ರೀಚ್ ಆಗೋದು, ಅಲ್ಲಿಗೆ ರೀಚ್ ಆದಾಗ ಆ ಒಂದು ಫೀಲಿಂಗೇ ಬೇರೆ, ಆ ಅನುಭವವೇ ಬೇರೆ, ಅಷ್ಟೇ ಸಿಂಪಲ್ ಅದು. ಅದೇನು ದೊಡ್ಡ ವಿಷಯ. ಯಾರ ಬೇರೆ ಕಡೆಯಿಂದ ಬಂದವ, ಭೂಮಿಯಿಂದ ಬಂದ ಕೆಲವರೆಲ್ಲ ಇದ್ದಾರೆ, ಒಂದು ಸ್ವಲ್ಪ ಸತ್ಸಂಗ ಮಾಡಿದರೆ ಮಂಗಳ ಗ್ರಹದಿಂದ ಬಂದವ್ರ ಥರ ಮಾತಾಡೋದು. ನನಗೆ ಅಂಥವ್ರು ನೋಡಿದ್ರೆ ಟೆನ್ಷನ್ ಆಗೋದು. ದೇವ್ರ ದೇವದಲ್ಲಿ ದೊಡ್ಡ ಗುರುಗಳ ಹತ್ರ ಮಾತಾಡಿದ್ದೇನೆ ನಾನು. ನಮ್ಮ ಮೊದಲಿಂದ ಕೂಡ ಹಾಗೆ, ನನಗೆ ನಾರ್ತಿಗೆಲ್ಲ ನಾನು ಹೋಗ್ತಿರೋ ಒಂದು 4 ತಿಂಗಳು ನಾನು ವರ್ಷದಲ್ಲಿ ನಾರ್ತಲ್ಲಿ ಇರ್ತಿದ್ದೆ. ಸೊ ನನಗೆ ಅದು ಏನಂತ ಗೊತ್ತಿಲ್ಲ, ಒಂದು ಆಟೋಮೆಟಿಕ್ ಕಾಂಟ್ಯಾಕ್ಟ್ ದೊಡ್ಡ ಸಾಧಕರೆಲ್ಲ ಸಿಗ್ತಿದ್ದು. ಸೊ ಮಾತಾಡಿದಾಗ ಅವ್ರು ಹೇಳ್ತಿದ್ರು ನನಗೆ, ಇದು ಪರಮಹಂಸ ಭಾಷೆ ಅಂತ. ದೊಡ್ಡ ಒಂದು ಸಾಧಕರು ಹೇಳೋದು ಪರಮಹಂಸ ಭಾಷೆ ಅಂತ ಹೇಳಿದ್ರೆ ಅವ್ರು ಮಾತಾಡೋದನ್ನ ಹೇಳುದು. 2 ರೀತಿಯ ಭಾಷೆ ಇದೆ, ಒಂದು ಲೋಕ ಭಾಷೆ, ಮತ್ತೊಂದು ಪರಮಹಂಸ ಭಾಷೆ. ಲೋಕ ಭಾಷೆಯಲ್ಲಿ ನಾವು ಅವರಿಗೆ ಇಷ್ಟ ಆಗುವಾಗೆ ಮಾತಾಡಬೇಕು, ನಿಮ್ಮ ಹತ್ರ ಇದು ಪರಮಹಂಸ ಭಾಷೆ ಅಂತ. ಅದರಲ್ಲಿ ಮೆಲ್ಲ ಕೇಳ್ತಿದ್ರು, ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು. ನನಗೆ ಸ್ವಲ್ಪ ಮೈಂಡ್ ಇದೆಲ್ಲ ಗೊತ್ತಿದೆ ಅಂತ ಹೇಳುವಾಗ ಅದು ಹೇಗೆ ಅಂದರೆ, ಈಗ ನಿಮಗೆ ಅರ್ಥ ಆಗೋದಿಲ್ಲ. ನಿಮಗೆ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಜನರಿಗೆ ಹೇಳೋದು. ಜನರಿಗೇನು ಇಲ್ಲ, ಅದು ಬೇರೆ, ನೀವು ಅವರ ಗುರುಗಳ ಗೊತ್ತಿಲ್ಲ, ನಿಮಗೆ ಆ ಗುರುಗಳ ಬಗ್ಗೆ ಗೊತ್ತಿಲ್ಲ, ಈ ಎಲ್ಲ ಸ್ಟೋರಿ ಹೇಳ್ತಾರೆ. ದೊಡ್ಡ ಗುರುಗಳ ಹತ್ರ ಮಾತಾಡಿದ್ದೇನೆ. ಸೊ ನಮಗೆ ಹಸಿವೆ ಆಗ್ತದೆ ಅಂದರೆ ಅವರಿಗೆ ಕೂಡ ಹಸಿವೆ ಆಗ್ತದೆ, ನಮಗೆ ನಿದ್ರೆ ಬರ್ತದೆ ಅವರಿಗೆ ನಿದ್ರೆ, ನಮಗೆ ಏನಿದೆ ಎಲ್ಲ ಇದೆ. ಬಟ್ ಅವರು ಅದನ್ನು ಚಾಯ್ಸ್ ಮಾಡಿರ್ತಾರೆ. ಈಗ ನನಗೆ ಹಸಿವೆ ಆಗ್ತದೆ, ನಿಮಗೆ ಕೂಡ ಹಸಿವೆ ಆಗ್ತದೆ, ಹೌದಲ್ವಾ? ನಾನು ಇದು ತಿನ್ನಬೇಕಾ ಇದು ತಿನ್ನ, ನನ್ನ ಸಿಲೆಕ್ಷನ್ ಅದು ಸಿಲೆಕ್ಷನ್, ಹೌದಲ್ವಾ? ಸೊ ಎಲ್ಲದರಲ್ಲಿ ಎಲ್ಲ ಇರ್ತದೆ. ಬಟ್ ಏನು ಮಾಡಬೇಕು ಅದು ನಿಮ್ಮ ಸಿಲೆಕ್ಷನ್. ಆ ಸಿಲೆಕ್ಷನಲ್ಲಿ ವ್ಯತ್ಯಾಸ ಇರ್ತದೆ ಹೊರತು ನನಗೆ ಇಲ್ಲ, ನಾನು ಆಕಾಶದಿಂದ ಬಂದವ, ಮಂಗಳ ಗ್ರಹದಿಂದ ಇಳಿದವ, ಆ ರೀತಿ ಮಾತಾಡಬಾರ್ದು. ಸೊ ಅಷ್ಟೇ ವಿಷಯ. ಆಧ್ಯಾತ್ಮ ಮಾತಾಡಿದ್ವಿ, ಹಲವಾರು ವಿಷಯ ಮಾತಾಡಿದ್ವಿ. ಅದ್ರ ಜೊತೆಗೆ ನೀವು ಹೇಳಿದ ಹಾಗೆ ಪ್ರತಿಯೊಂದು ಹಂತದಲ್ಲೂ ಏನಾಗಬೇಕು, ಕಾಮ ಆಗಬಹುದು, ಎಂಥ ಮದುವೆ ಎಲ್ಲದನ್ನು ನೀವು ಮಾತಾಡಿದ್ರಿ. ಈಗ ನೀವು ಮದುವೆ ಆಗಿದ್ದೀರಾ? ಇಲ್ಲ, ಮದುವೆ ಅನ್ನೋ ಕನ್ಸೆಪ್ಟೇ ನನಗೆ ಮೊದಲಿಂದ ಇಷ್ಟಿಲ್ಲ. ಅದೇನು ಯಾರಿಗೆ ಅಧ್ಯಾತ್ಮ ವ್ಯಕ್ತಿಗಳು ಮಾಡಬಾರ್ದು ಹಾಗೆಲ್ಲ ಕೂತದ್ದಲ್ಲ. ನನಗೆ ಅದರ ಕನ್ಸೆಪ್ಟೇ ಅದು ಫೈಲ್ಯೂಡ್, ಅದು ಮದುವೆ ಅನ್ನೋ ಕನ್ಸೆಪ್ಟ್. ಯಾಕೆ ಅಂತ ಹೇಳಿದರೆ ಮೊದಲಿಂದ ನಾನು ಅಂಥ ಸೀನ್ ನೋಡಿದ್ದು. ಈಗ ಅಂತೂ ಈ ಫೀಲ್ಡಿಗೆ ಬಂದ ನಂತರ ನನಗೆ ನೋಡಿ ಸಾಕಾಗಿದೆ. ಎಫ್ ಬಿ ಅಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಹೀಗೆ ಇರ್ತಾರೆ. ಅವರ ಸ್ಟೋರಿ ಕೇಳಿದೆ. ಯಾಕೆಂದರೆ ಟೋಟಲ್ ಫೈಲ್ಯೂರ್. ವೇದ ಕಾಲದಲ್ಲಿ ಮದುವೆ ಅನ್ನೋ ಕನ್ಸೆಪ್ಟೇ ಇರಲಿಲ್ಲ. ಉದ್ದಾಲಕ ಮಗ ಅರುಣಿಯ ಮಗ ಶ್ವೇತಕೇತು ಸ್ಟಾರ್ಟ್ ಮಾಡಿದಾಗ ಅದೇ ನಾನು ಹೇಳಿದಲ್ಲ, ಆ ಕಾಲದಲ್ಲಿ ಅದು ಓಕೆ ಅಂತ ಹೇಳಿದರೆ ಹುಡುಗಿಯರಿಗೇನು ಇನ್ಕಮ್ ಇರಲಿಲ್ಲ. ಸೊ ಒಂದು ಏಜಲ್ಲಿ ಮದುವೆ ಆಗ್ತಿತ್ತು, ಎಲ್ಲ ಓಕೆ. ಅದು ಈಗಿನ ಟೈಮಲ್ಲಿ ಅದು ಫೈಲ್ಯೂರ್ಡ್. ಅದು ಮನೇಲಿ ನಿಮಗೆ ಒತ್ತಾಯ ಮಾಡಲಿ ಅದೆಲ್ಲ ಮಾಡ್ತಾರೆ, ಅದು ನಾರ್ಮಲ್ ಅಲ್ವಾ, ಮನೆಯವರಲ್ವಾ, ಅದಕ್ಕೆ ಮನೆಯವರು ಅಂತ ಹೇಳೋದು ಅವರಿಗೆ. ಅದಕ್ಕೆ ನಾವು ಡಿಸೈಡ್ ಮಾಡಬೇಕು ಏನಾಗಬೇಕಂತ ನಮ್ಗೆ, ಯಾವುದಲ್ವಾ? ನಾರ್ಮಲ್ ಆಗಿ ಒಂದು ದೇಹವನ್ನು ಮೆಷಿನ್ ಥರ ನೋಡಬೇಕು. ನೀವು ಈಗ ಗಾಡಿ ಡ್ರೈವ್ ಮಾಡ್ತಾ ಇದ್ದೀರಿ, ಗಾಡಿಯಲ್ಲಿ ಒಂದು ಸೌಂಡ್ ಬರ್ತದೆ, ನೀವು ಏನು ನೋಡೋದಿಲ್ವ, ಏನದು ಸೌಂಡು? ಆಗ ಮೆಕ್ಯಾನಿಕ್ ಹತ್ರ ತೋರಿಸ್ತೀರಿ ಏನು ವಿಷಯ ಅಂತ. ಸೊ ಹಾಗೆ ನಮ್ಮ ದೇಹದಲ್ಲಿ ಏನು ಬರುವಾಗ ನಾವು ಅದರೊಟ್ಟಿಗೆ ಕನೆಕ್ಟ್ ಮಾಡ್ತೇವೆ. ಮಗಳು ಹೇಗೆ, ನನ್ನ ಮಗಳು ಭಯಂಕರ, ಅವಳು ಹುಡುಗರ ಮುಖ ನೋಡೋದಿಲ್ಲ, ಹುಡುಗರ ವಾಸನೆ ಕಂಡ್ರೆ ಆಗೋದಿಲ್ಲ ಅಂತ. ಅವಳು ಕೂಡ ಹಾಗೆ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಮದುವೆ ಆದ ನಂತರ ಹೇಗಿದ್ದಾರೆ ಗಂಡ ಹೆಂಡತಿ? ಭಯಂಕರ ಕ್ಲೋಸ್, ಅವನನ್ನು ಬಿಟ್ಟು ಹೇಳಿರೋದಿಲ್ಲ. ಹುಡುಗರ ವಾಸನೆ ನೋಡ್ಲಿಕ್ಕೆ ಆಗದಿದ್ರೆ ಹೇಗೆ ಅದು ಈಗ ಕ್ಲೋಸ್ ಆದದ್ದು? ಒಂದು ಅದು ನಾಟಕ ಆಗಿರ್ಬೇಕು ಅಥವಾ ಇದು ನಾಟಕ ಆಗಿರ್ಬೇಕು. ಸೊ ಸಮಾಜ ನಮಗೆ ನಾಟಕ ಮಾಡ್ಲಿಕ್ಕೆ ಕಲಿಸಿರ್ತದೆ. ನೀವು ದೇಹವನ್ನು ನಿಮ್ಮೊಟ್ಟಿಗೆ ಕನೆಕ್ಟ್ ಮಾಡಿದಾಗ ನೀವು ಅದಕ್ಕೆ ಮಾಡೋದು. ಏನು ಇಲ್ಲ, ನನಗೆ ಆಗಿಲ್ಲ, ನಾನು ಬೇರೆ ಲೋಕದಿಂದ ಬಂದವ, ಇಲ್ಲ, ದೇಹದಲ್ಲಿ ಇರ್ತದೆ. ಬಟ್ ನೀವು ಅದನ್ನು ಒಬ್ಸರ್ವ್ ಮಾಡಿದರೆ ಅದು ಇರುವುದಿಲ್ಲ. ಖಾಲಿ ಒಂದು ಅದನ್ನು ಗೇರ್ ಚೇಂಜ್ ಮಾಡಲಿಕ್ಕೆ ಇರೋದು ಒಂದು ಎನರ್ಜಿಯನ್ನು. ನಿಮಗೆ ನೀವೊಂದು ವೆಸ್ಟರ್ನ್ ಕಂಟ್ರಿಗೆ ಎಲ್ಲಿಯಾದರೂ, ಸಿಂಗಾಪುರ್ ಎಲ್ಲಿಯಾದರೂ ಹೋಗಿ ಬಂದರೆ, ದೊಡ್ಡ ಜಾಗ ನೋಡಿ ಬಂದರೆ, ನಿಮ್ಮ ಊರಿನ ಜಾತ್ರೆ ನಿಮಗೆ ಕಣ್ಣಿಗೆ ಕಾಣೋದಿಲ್ಲ. ನಿಮ್ಮ ಹತ್ರ ಒಂದು ವಜ್ರ ಇದ್ದರೆ ನಿಮಗೆ ಗಾಜಿನ ಪೀಸ್ ಎಲ್ಲ ಕಾಣೋದಿಲ್ಲ.
ಸೊ ಆಟೋಮೆಟಿಕಲಿ ನೀವು ಒಂದು ದೊಡ್ಡ ಸಿಕ್ಕಿದಾಗ ನಿಮಗೆ ಚಿಕ್ಕದು ಅಷ್ಟು ಇದಾಗೋದಿಲ್ಲ, ಮುಖ್ಯ ಅಂತ ಆಗೋದಿಲ್ಲ. ಅದರ ಅರ್ಥ ಅದು ಇರ್ತದೆ, ಎಲ್ರಿಗೂ ಇರ್ತದೆ. ಬಟ್ ಏನು ಸಮಸ್ಯೆ ಅಂತ ಹೇಳಿದರೆ ನೋಡಿ, 35 ವರ್ಷ 30 ವರ್ಷದಲ್ಲಿ ಮದುವೆ ಆಗೋದು, ಹೌದಲ್ವಾ? ಏನೇ ಆಗಲಿ ಈಗ ಒಂದು 35 ಮಾಡ್ತಾರೆ ಎಲ್ಲ, ಮನೆ ಗಟ್ಟಿ ಮಕ್ಕಳೆಲ್ಲ ಇದು ಗಾಡಿ ಎಲ್ಲ ತಗೊಂಡು ಎಲ್ಲ ಮದುವೆ ಆಗೋದು, ಹೌದಲ್ವಾ? ಮದುವೆ ಆದ ನಂತರ 50 ವರ್ಷದ ನಂತರ ಈಗ ಬಾಲ ಎತ್ತಿ ಸೆಗಣಿ ಹಾಕ್ಲಿಕ್ಕೂ ಆಗೋದಿಲ್ಲ. ಒಂದು 15 ವರ್ಷಕ್ಕೆ ಬೇಕಾಗಿ ಮದುವೆ ಆಗುದವ ಕೆಲವರೆಲ್ಲ ಕೇಳುದು. ಮದುವೆ ಆಗದಿದ್ರೆ ಮತ್ತೆ ಅದಕ್ಕೆ 35 ವರ್ಷದವರೆಗೆ ಏನು ಮಾಡಿದ್ದಿ ಹೌದಲ್ವಾ ಅಂತ ಹೇಳಿದ್ರೆ, ಒಂದು ಏನು ಹೇಳ್ತಾರಲ್ಲ, ಕುರಿಗಳು ಒಬ್ಬರು ಮಾಡ್ತಾರೆ ಅಂತ ಮತ್ತೊಬ್ರು ಮಾಡೋದು ಅಷ್ಟೇ. ಅದು ನನಗೆ ಹೇಗೂ ಮೊದಲಿಂದ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಸೊ ಅದೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಂಡು ಸಾಮಾಜಿಕವಾಗಿ. ಅದರರ್ಥ ನೀವು ಇಲ್ಲ ನನಗೆ ಈಗ ನೋಡಿ, ನಾನೀಗ ನವರಾತ್ರಿ ಎಲ್ಲ ಬಂದರೆ 9 ದಿನ ಖಾಲಿ ನೀರು ಕುಡಿದಿರ್ತೇನೆ, ಏನು ತಿನ್ನೋದಿಲ್ಲ. ಅಥವಾ ನಾನು ಬೇರೆ ಸಾಧನೆ ಎಲ್ಲ ಮಾಡುವಾಗ 6 ತಿಂಗಳೆಲ್ಲ ಖಾಲಿ ಫ್ರೂಟ್ಸ್ ತಿಂದಿದ್ದೇನೆ. ಸೊ ಅದರರ್ಥ ನನಗೆ ಹಸಿವೆ ಆಗೋದಿಲ್ಲ ಅಂತ ಕೇಳಿ ಹಸಿವೆ ಆಗ್ತದೆ, ಬಟ್ ಏನು ತಿನ್ಬೇಕೇನು ನನ್ನ ಡಿಸಿಷನ್. ಸೊ ಇದು ಕೂಡ ಹಾಗೆ. ಅದರರ್ಥ ನನಗೇನಿಲ್ಲ, ನಾನು ಆಕಾಶದಿಂದ ಬಂದಂತಲ್ಲ, ಮನುಷ್ಯನೇ. ಬಟ್ ನಾವು ಡಿಸಿಷನ್ ತಗೊಳ್ಬೇಕು ಏನು ಮಾಡಬೇಕಂತ, ಅಷ್ಟೇ, ಸಿಂಪಲ್ ಅದು. ಅದರ ಅರ್ಥ ನೀವು ಹೇಳಿದ್ರೆ ಅಂತೇಳಿ ಈಗ ನೀವು ಇನ್ನೂ ಮದುವೆ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ತದಾ? ಇಲ್ಲ ಹಾಗೆ ಆಗುದಿಲ್ಲ. ನನಗೆ ಕ್ಲಾರಿಟಿ ಇದೆ ಲೈಫಲ್ಲಿ, ಎಲ್ಲದರಲ್ಲಿ ನಾನು ಇಷ್ಟವರೆಗೆ ಮಾಡಿದ್ದೆಲ್ಲ ಕ್ಲಾರಿಟಿಯಲ್ಲೇ. ಅಂದರೆ ನನಗೆ ಏನು ಬೇಕಂತ ನಾನು ಮಾಡಿದ್ದಲ್ಲ, ಆಟೋಮೆಟಿಕಲಿ ಇದು ನನಗೆ ಬರ್ತಾ ಇರ್ತದೆ. ಇದು ಕೆಲವರೆಲ್ಲ ಜನರು ಹೇಳಿ ಮಾಡಿದ್ದು. ಮೊದಲು ಸಫಾರಿ ಗಾಡಿಯಲ್ಲಿ ಹೋಗ್ತಿದ್ದೆ, ಕ್ಲಾಸಲ್ಲಿ ಮಾತಾಡ್ತಿದ್ದರಂತೆ ಹಿಂದಿನಿಂದ, ಇವರು ಎಲ್ಲ ಆಗ್ತದೆ ಇವರೇನು ಸಫಾರಿಯಲ್ಲಿ ಓಡೋದು ಅಂತ, ಅದಕ್ಕೆ ಮರ್ಸಿಡಿಸ್ ತೆಗೆದೆ. ಸೊ ಜನರು ಹೇಳಿ ಮಾಡಿದ್ದು, ನಮಗೆ ಬೇಕಂತಲ್ಲ, ಆಟೋಮೆಟಿಕಲಿ ಅದು ಹಾಗೆ ಹಿಂದಿನಿಂದ ಮಾತಾಡ್ತಾ ಇರ್ತಾರೆ. ಹಾಗೆ ಜನರಿಗೆ ಅದೊಂದು ಅಭ್ಯಾಸ ಅದು. ಅಂದರೆ ಅವರು ಯಾವುದು ಹೊಸತನ್ನು ತಗೊಳ್ಳಿಕ್ಕೆ ರೆಡಿ ಇಲ್ಲ. ಅಷ್ಟೇ, ಕಾಡಲೇಬೇಕು, ಕಾಡಲೇಬೇಕು. ಅದು ಮೋದಿಯವರನ್ನು ಬಿಡಲಿಲ್ಲ, ರಾಮನನ್ನು ಬಿಡಲಿ, ನಮ್ಮನ್ನೆಲ್ಲ ಬಿಡ್ತಾರ. ತುಂಬಾ ಸಂತೋಷ ಆಯ್ತು. ನಿಮ್ಮ ಹತ್ರ ಮಾತ್ರ ನಂಗೆ ನಿಮ್ಮ ತಂದೆಯವರು ಅಂತ ಹೇಳಿದ್ರೆ ನಮ್ಮದೊಂದು ಮಾನಸ ಗುರುಗಳ ಥರ. ಕಾಲೇಜಿಗೆಲ್ಲ ಹೋಗುವಾಗ ಹಣ ಇಲ್ಲದಿದ್ರೆ ಕೂಡ ಬೆಂಗಳೂರು ತಗೊಳ್ತಿದ್ದೆವು. ಅಂದರೆ ಅವರಂತ ಹೇಳಿದರೆ ಬೇರೆ ಏನೇ ಇರಲಿ ವಿಷಯ, ಡೇರಿಂಗ್, ಅವರಷ್ಟು ಡೇರಿಂಗ್ ಯಾರಿಗೆ ಸಾಧ್ಯ ಅಲ್ಲ. ಅದು ನಾವು ಈಗ ಕೂಡ ಹೇಳ್ತೇವೆ, ನಾವು ಕೂಡ ಮಾತಾಡೋ ಮೊದಲಿಂದ ಕೂಡ ಹೇಳ್ತೇವೆ, ಡೇರಿಂಗ್ ವಿಷಯದಲ್ಲಿ ಅವರ ಥರ ಯಾರಿಗೂ ಆಗೋದಿಲ್ಲ. ಇದ್ದಾರೆ ತುಂಬ ಜನ, ಅದು ಬೇರೆ. ಬಟ್ ಅದೇ ಹೇಳಿದಲ್ಲ, ಒಳಗಿಂದ ಬರಬೇಕದು, ಒಳಗಿಂದ ಬಂದರೆ ಮಾತ್ರ, ಹೊರಗಿಂದ ಬಂದರೆ ಆಮ್ಲೆಟ್ ಆಗ್ತದೆ. ಅವರು ಹಿಮಾಲಯಕ್ಕೆಲ್ಲ ಹೋಗಿದ್ರು ಅಲ್ಲ, ಅವರಿಗೆಲ್ಲ ಅದರಲ್ಲಿ ಇಂಟ್ರೆಸ್ಟ್ ಇತ್ತು, ಅದು ಒಳಗಿಂದ ಒಂದು ಇರ್ತದೆ. ಬಟ್ ಅದೇ ಯಾವುದ್ರಲ್ಲಿ ನೀವು ಯಾವುದಕ್ಕೆ ಗಮನ ಕೊಡ್ತೀರಾ ಅಲ್ಲಿಗೆ ಜಾಸ್ತಿ ಹೋಗ್ತದೆ ಅಷ್ಟೇ. ನೀವು ಮಾನಸ ಗುರುಗಳು ಅಂತ ನಮ್ಮ ತಂದೆ ಹೆಸರು ಹೇಳಿ, ಇಲ್ಲ ಅವರಂದ್ರೆ ಭಯಂಕರ ದೊಡ್ಡ ಮಾತು. ನೀವು ಕೂಡ ಅವರ ಮಗಳು ಅಂತ ಹೇಳಿ ನನಗೆ ಇದು ಬರ್ತೀರಂತೆ ಖುಷಿ ಆಯ್ತು. ಇಲ್ಲದಿದ್ರೆ ನಾನು ಈಗ ತುಂಬಾ ಅವಾಯ್ಡ್ ಮಾಡ್ತಾ ಇದ್ದೇನೆ ಪಾಡ್ಕಾಸ್ಟ್ ಅನ್ನೆಲ್ಲ. ಇಲ್ಲ ಬಿಡಿ, ನಾನು ತುಂಬಾ ಒಂಥರ ಸಿಲ್ಲಿಯಾಗೆಲ್ಲ ಕೇಳಿ. ಇಲ್ಲ, ಹಾಗೆ ಇರಬೇಕು, ನ್ಯಾಚುರಲ್ ಇರಬೇಕು ಮೇಡಮ್. ನಾವು ಆಕ್ಟಿಂಗ್ ಎಲ್ಲ ಮಾಡಬಾರ್ದು ಯಾವತ್ತೂ ಕೂಡ. ನಮ್ಗೆ ಏನು ಅನಿಸ್ತದೆ ಅದು ಮಾತಾಡ್ಬೇಕು, ಅದು ಸತ್ಯ. ಸ್ವಲ್ಪ ಒಳಗಿಂದ ಭಾರ ಕಮ್ಮಿ ಆಗ್ತದೆ. ಸೆಲೆಕ್ಷನ್ ಆಫ್ ಪರ್ಸನ್ ಆಲ್ಸೋ ನಾನು ಎಂತೆಂಥವ್ರನ್ನ ತಗೊಳಲ್ಲ, ತುಂಬಾ ವಿಚಿತ್ರದವರನ್ನೇ ತಗೊಳ್ಳೋದು. ವಿಚಿತ್ರವಾಗಿರೋರನ್ನ ತಗೊಳಲ್ಲ. ನಮಗೆ ಚಿತ್ರಗನ್ನ ಒಂದು ರೂಪ ಆಗಿ ತೋರಿಸುವಂಥ ಬದುಕನ್ನ ಒಂದು ಫ್ರೇಮ್ ಅಲ್ಲಿ ಹಾಕಿಕೊಡುವಂಥವ್ರನ್ನೇ ಕರೆಯೋದು. ಅದನ್ನ ನೀವು ಮಾಡಿದ್ದೀರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಮಾತಾಡಿ ತುಂಬ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮೇಡಮ್, ನೀವು ಕೂಡ ಬಂದ್ರಿ ಇಲ್ಲಿವರೆಗೆ, ತುಂಬ ಖುಷಿ ಆಯಿತು ನಿಮ್ಮನ್ನು. ಥ್ಯಾಂಕ್ ಯು. ಇದಾಗಿತ್ತು ಇವಾಗಿನವರೆಗೂ ನಮ್ಮ ಮೋಟಿವೇಶ್ನಲ್ ಸ್ಪೀಕರ್. ಅವರು ಯಾವ ರೀತಿನಲ್ಲೂ ನನಗೆ ಇಲ್ಲಿ ನೋವು ಬರ್ತಾ ಇದೆ, ನೋವು ಬರ್ತಿದೆ, ಅಷ್ಟು ನಕ್ಕು ಉತ್ತರಗಳನ್ನು ಕೊಟ್ಟರು. ನಗಡ್ಲಿಕ್ಕೆ ಮನುಷ್ಯನಿಗೆ ಮಾತ್ರ ಆಗುದಲ್ವಾ, ಅದಕ್ಕೆ ನಗಡ್ಬೇಕು, ಸತ್ಯ ಮಾತಲ್ವಾ. ನಗೋದು ಅಂದರೆ ಮನುಷ್ಯನ ಮಾತ್ರ ನಗೋಕ್ಕೆ ಬರೋದು. ಹಾಗಾಗಿ ನಗ್ನಗ್ತಾ ಈ ಎಪಿಸೋಡ್ನ ನಾನು ಮಾಡಿದ್ದೀನಿ, ನೀವು ನೋಡಿ ಆನಂದಿಸಿ. ಅತಿ ಶೀಘ್ರದಲ್ಲಿ ಓ ಮನಸ್ಸಿನಲ್ಲಿ ಕೂಡ ಇವರ ಬಗ್ಗೆ ಆರ್ಟಿಕಲ್ ಬರೀತಿದ್ದೀನಿ. ಧನ್ಯವಾದಗಳು.